தேவையெல்லாம் பூரிಸುವಂತ ದೇವರು. ஹalleluya. உயிரோடு உயிரானவே மக்கள் ஸ்தோத்திரம். ஹalleluya. பஞ்சம் வந்தாலும் பசி நிறைந்தாலும் அது உம்மன்மை விட்டுகளே ஹalleluya பிரிக்காதப்பா. உமக்கு நன்றி ஆராதனை சுவாமி. ஹalleluya. ஆடனாட தேவநாமம் மகிமைப்படுத்தும். உயிரோடு உயிரானீரே எந்த மனதாளும் நினைவானீரே. உயிரோடு உயிரானீரே எந்த மனதாளும் நினைவானீரே. ஆமென். ஹalleluya. Oh,
ಆತನನ್ನು ತೋರಿಸಿಕೊಟ್ಟರು ಕೂಡ ಆತ ನಮ್ಮನ್ನು ಇವತ್ತು ಪ್ರೀತಿ ಮಾಡಿದ್ದಾನೆ. ಆತ ನನ್ನನ್ನು ಅಲ್ಲೆಗೆಳೆದರೂ ಕೂಡ ಆತನ ಇವತ್ತು ನಮ್ಮನ್ನು ಪ್ರೀತಿ ಮಾಡಿದ್ದ. ಆತನ ಪ್ರೀತಿ ಮಾಡಿದ್ರಿಂದಲೇ ಇವತ್ತು ನಾವು ಜೀವಂತವಾಗಿದ್ದೇವೆ. ಹಲ್ಲೆಲೂಯಾ. ವರ್ಷಿಪ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ನಿಮಗೆ ಸ್ತೋತ್ರ. Hallelujah. Worship you, Holy Spirit. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ.
ಒಬ್ಬನಿಗೆ ಮಾತ್ರ ಆರಾಧನೆ, ಎಲ್ಲ ಮಹಿಮೆಗೆ ಒಬ್ಬನಿಗೆ ಮಾತ್ರ. ಬಲವಾಗಿ ಕೈಗಳನ್ನು ತಟ್ಟಿ ಹಲ್ಲೆಲೂಯಾ. ಅದನ್ನು ಮಹಿಮೆ ಪಡಿಸಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಅದನ್ನು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರವಾಗಲಿ. ನಾವು ಒಂದಿಷ್ಟಕ್ಕಾಗಿ ಪ್ರಾರ್ಥನೆ ಮಾಡೋಣ. ಒಂದು ಒಳ್ಳೆಯ ಸಮಯದಲ್ಲಿ ಸೆಕೆಂಡ್ PUC ರಿಸಲ್ಟ್ ಬಂದಾಯಿತು. ಅದರ ಮುಖಾಂತರ ಎಷ್ಟೋ ಜನ ಕುಟುಂಬಗಳು ಬಾರಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಎಷ್ಟೋ ಸಹೋದರ ಸಹೋದರಿಯರು ಮರಣವನ್ನು ಒಪ್ಕೊಂಡಿದ್ದಾರೆ. ಕೆಲವು ನ್ಯೂಸ್ಗಳು ಬಂದು ಕೆಲವು ನ್ಯೂಸ್ಗಳು ಬಂದಿಲ್ಲ. ಆದರೆ ಮತ್ತೆ ಇವಾಗ SSLC ರಿಸಲ್ಟ್ ಬರಲಾಗ್ತಾ ಇದೆ. ಅದಕ್ಕೆ ರೀತಿಯಾದ ಕಾರ್ಯಗಳು ಆಗದಾಗೆ ನಾವು ಪ್ರಾರ್ಥಿಸಿಕೊಳ್ಳೋಣ. ಆ ಮಕ್ಕಳನ್ನು ದೇವರು ಕಾದುಕೊಳ್ಳಲಿ. ಅವರು ದೇವರು ಅವರು ಧೈರ್ಯವನ್ನು ಕೊಡಲಿ. ಅಲ್ಲಿ ಸೋತು ಹೋಗದ ಹಾಗೆ ದೇವರು ತಾನು ಅವರನ್ನು ಕಾಯ್ದುಕೊಂಡು ನಡೆಸಲಿ ಅಂತ ನಾವು ಪ್ರಾರ್ಥಿಸೋಣ. ಅದರಲ್ಲಿ ಅದರಿಂದ ಯಾರಾದರೂ ಬರಲಿಲ್ಲ, ಭಾರತದಿಂದ ಪ್ರಾರ್ಥನೆ ಮಾಡಿ ಎಲ್ಲರೂ ಸ್ಟೇಟ್ ಆಗಿರಲಿ, ಅಲ್ಲೂಯ್ಯ SSLC ಸಿಲೆಬಸ್ಗಳು ಯಾವುದೇ ಸಿಲೆಬಸ್ಗಳಾಗಿದ್ದರೂ ಕೂಡ ಅಲ್ಲೂಯ್ಯ ದೇವರ ಅದ್ಭುತವನ್ನು ಮಾಡಬೇಕು ಅಂತ ನಾವು ಪ್ರಾರ್ಥಿಸೋಣ. ಅಲ್ಲೂಯ್ಯ 2ನೇ ತಾರೀಕು ರಿಸಲ್ಟ್ ಇದೆ, ಪ್ಲಸ್ ಮತ್ತೆ ಒಂದು 10ನೇ ತಾರೀಕು ರಿಸಲ್ಟ್ ಇದೆ. ಈ 2 ದಿನಗಳನ್ನು ಒಪ್ಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರ ಅದ್ಭುತವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡಿ. ரிசல்ட் வரும் அதுக்கப்புறம் எந்த ஒரு பிள்ளைங்களுக்கு அதுக்கப்புறம் தவறான முடிவுகளுக்கு போகாதபடி காண்டவரே அவங்களை நீங்கள் ಬಲಪಡಿಸುங்க ಆண்டವರೇ. ಸರ್ವ ಸೃಷ್ಟಿಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸುವಂಥ ಎಲ್ಲ ಹೃದಯಗಳನ್ನು ಮುಟ್ಟಿ ಆಶೀರ್ವದಿಸಿಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತಿದ್ದೇನೆ ತಂದೆಯೇ. ಕೀರ್ತನೆಗಳು 110. ಚಿಯೋನಿನ ಅರಸನಿಗೆ ಯೆಹೋವನ ಸಿಂಹಾಸನವು ಮಹಾಯಾಜಕವು ಉದ್ಯೋಗವು ಸಿಕ್ಕುವ ವಾಗ್ದಾನ. ಇದು ದಾವೀದನ ಕೀರ್ತನೆ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚಿಯೋನಿನ ಹೊರಗೂ ಹಬ್ಬಿಸುವನು. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಪರಿಶುದ್ಧ ವಸ್ತ್ರ ಆಭೂಷಿತರಾದ ನಿನ್ನ ಯುವಕ ಸೈನಿಕರು ಉದಯ ಕಾಲದ ಇಬ್ಬರಿಯಂತಿರುವರು. ನೀನು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು ಯೆಹೋವನು ಆಣೆಯಿಟ್ಟು ನುಡಿದಿದ್ದಾನೆ. ಪಾಶ್ಚಾತ್ತಾಪ ಪಡುವುದಿಲ್ಲ. ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ಒಡೆಯನು ದಾರಿಯಲ್ಲಿ ಹಳ್ಳದ ನೀರು ಕುಡಿದು ತಲೆ ಎತ್ತುವನು. ಆಮೇಲೆ ಕೀರ್ತನೆಗಳು 110. ಈ ಕೀರ್ತನೆಯನ್ನು ಬರೆದಿರುವುದು ದಾವೀದ ರಾಜ, ನಮಗೆಲ್ಲರಿಗೂ ಗೊತ್ತಿರೋಂಗೆ. ಈ ಕೀರ್ತನೆಯನ್ನು ಯೇಸು ಸ್ವಾಮಿ ಬರುವುದಕ್ಕೆ 1000 ವರ್ಷಗಳ ಮುಂಚೆ ಬರೆಯಲಾಗಿದೆ. ಇದರ ಮುಖ್ಯತ್ವ ಏನಂದರೆ, ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ಪ್ರಸ್ತಾಪಿಸಿರುವ ಕೀರ್ತನೆಗಳಲ್ಲಿ ಇದು ಪ್ರಮುಖವಾದದ್ದು. ಈ ಕೀರ್ತನೆಯಲ್ಲಿ ನಾವು 4 ಅಂಶಗಳನ್ನು ನೋಡ್ಬೋದು. ಮೊದಲನೆಯದಾಗಿ ಮೆಸ್ಸಿಯನ ಬಗ್ಗೆ ಪ್ರವಾದನೆ. ಇದರಲ್ಲಿ ಯೇಸು ಸ್ವಾಮಿಯ ಬರುವಿಕೆಯ ಬಗ್ಗೆ ಹೇಳಲಾಗಿದೆ. ಆತನ 2ನೇ ಬರುವಿಕೆಯಲ್ಲಿ ಯೇಸು ಸ್ವಾಮಿ ಹೇಗೆ ಬರ್ತಾರೆ ಅನ್ನೋದು ಈ ಕೀರ್ತನೆಯಲ್ಲಿ ಬರೆಯಲಾಗಿದೆ. ಯೇಸು ಸ್ವಾಮಿ ರಾಜಾದಿ ರಾಜನಾಗಿಯೂ ಮಹಾಯಾಜಕನಾಗಿಯೂ ಬರಲಿದ್ದಾರೆ ಎಂದು ದಾವೀದ ರಾಜನು ಈ ಕೀರ್ತನೆಯಲ್ಲಿ ಬರೆದಿದ್ದಾರೆ. 2ನೇದಾಗಿ ದೈವಿಕ ಅಧಿಕಾರ. ಈ ವಾಕ್ಯದಲ್ಲಿ ಮೆಸ್ಸಿಯನ್ನು ದೇವರ ಬಲಭಾಗದಲ್ಲಿ ಕೂತ್ಕೊಳ್ಳುವುದರ ಬಗ್ಗೆ ಹೇಳಲಾಗಿದೆ. ಇದರ ಅರ್ಥವೇನೆಂದರೆ, ನಾವೆಲ್ಲರೂ ನಂಬಿರೋ ಹಾಗೆ ಯೇಸು ಸ್ವಾಮಿಯ ನಾಮವು ಎಲ್ಲ ನಾಮಗಳಿಗಿಂತ ಶ್ರೇಷ್ಠವಾದ ನಾಮ ಎಂದು ನಾವು ಹೇಗೆ ನಂಬಿದ್ದೇವೋ, ಅದೇ ರೀತಿ ದಾವೀದ ರಾಜ ಈ ಕೀರ್ತನೆಯಲ್ಲಿ ಯೇಸು ಸ್ವಾಮಿಯ ನಾಮವು ಎಲ್ಲ ನಾಮಗಳಿಗಿಂತ ಬಹಳ ಶ್ರೇಷ್ಠವಾದ ನಾಮ ಎಂದು ಬರೆದಿದ್ದಾರೆ. 3ನೆಯ ಅಂಶವಾಗಿ ನೋಡಬೇಕಾದ್ರೆ, ಮೆಲ್ಕಿಜೆದೇಕ್ ಎಂಬ ಒಬ್ಬ ಆಕರ್ಷಕ ವ್ಯಕ್ತಿಯ ಬಗ್ಗೆ ಈ ಕೀರ್ತನೆಯಲ್ಲಿ ಬರೆಯಲಾಗಿದೆ. ಈ ಮೆಲ್ಕಿಜೆದೇಕ್ ಯಾರು ಅಂದರೆ, ಹಳೆಯ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ಅಬ್ರಹಾಮನ ಕಾಲದಲ್ಲಿ ಇದ್ದಂಥ ಒಂದು ರಾಜ ಹಾಗೂ ಮಹಾಯಾಜಕನು ಆಗಿದ್ದನು.
ಈ ಮೆಲ್ಕಿಸೆಡೆಕ್ ಎಂಬ ಕ್ಯಾರೆಕ್ಟರ್ಗೆ ಯೇಸುಸ್ವಾಮಿಯ ಕ್ಯಾರೆಕ್ಟರ್ನ ಹೋಲಿಸಲಾಗಿದೆ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. 4ನೇದಾಗಿ ನೋಡ್ಬೇಕಾದ್ರೆ ತೀರ್ಪು ಮತ್ತು ವಿಜಯ. ಇಲ್ಲಿ ಮೆಸ್ಸಿಯನು ತನ್ನ ಶತ್ರುಗಳನ್ನು ಸೋಲಿಸಿ ನ್ಯಾಯವನ್ನು ಸ್ಥಾಪಿಸುವ ಬಗ್ಗೆ ಈ ಕೀರ್ತನೆಯಲ್ಲಿ ಬರೆಯಲಾಗಿದೆ. 2ನೇ ಬರುವಿಕೆಯಲ್ಲಿ ಯೇಸುಸ್ವಾಮಿ ಹೇಗೆ ಶತ್ರುಗಳನ್ನು ಸೋಲಿಸಿ ಜಯವನ್ನು ಹೊಂದುತ್ತಾರೋ ಅದರ ಬಗ್ಗೆ ಈ ಕೀರ್ತನೆಯಲ್ಲಿ ಬರೆಯಲಾಗಿದೆ. ಇದಕ್ಕೆ ಅನುಸಾರವಾಗಿ ವಾಕ್ಯ 1ರಿಂದ 4ನೇವರೆಗೆ ನೋಡ್ಬೇಕಾದ್ರೆ ಯೆಹೋವನು ಯೇಸುಸ್ವಾಮಿಗೆ ಏನು ಹೇಳ್ತಾರೆ ಅಂದ್ರೆ, ನಾನು ನಿನ್ನ ಶತ್ರುಗಳನ್ನು ಸೋಲಿಸುವ ತನಕ ನೀನು ನನ್ನ ಬಲಗಡೆಯಲ್ಲಿ ಕುಳಿತುಕೊಳ್ಳಬೇಕು ಎಂದು ಯೆಹೋವನು ಯೇಸುಸ್ವಾಮಿಗೆ ಹೇಳ್ತಾರೆ. ಮತ್ತು ಇಲ್ಲಿ ದಾವೀದ ರಾಜ ಯೇಸುಸ್ವಾಮಿಯನ್ನು ಮೆಲ್ಕಿಸೆಡೆಕ್ ಎಂಬ ಒಂದು ರಾಜನಿಗೆ ಹೋಲಿಕೆ ಮಾಡಿದ್ದಾರೆ. ಯಾಕೆಂದರೆ ಮೆಲ್ಕಿಸೆಡೆಕ್ ಎಂಬ ರಾಜನಿಗೆ ಆದಿ ಅನ್ನೋದು ಇರಲಿಲ್ಲ ಮತ್ತು ಆತನು ಈ ರಾಜ ಒಬ್ಬನೇ ರಾಜನಾಗಿಯೂ ಮಹಾಯಾಜಕನಾಗಿಯೂ ಇದ್ದಂಥ ಒಂದು ವ್ಯಕ್ತಿ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಯೇಸುಸ್ವಾಮಿಗೂ ಆದಿ ಅನ್ನೋದು ಇರಲಿಲ್ಲ. ನಾವು ಹೇಗೆ ನಂಬಿದ್ದೀವೋ ಯೇಸುಸ್ವಾಮಿಯು ಆದಿಯೂ ಆಗಿದ್ದಾರೆ, ಅಂತ್ಯವೂ ಆಗಿದ್ದಾರೆ. ಹಾಗೂ ಯೇಸುಸ್ವಾಮಿ ನಮ್ಮ ರಾಜನು ಮಹಾಯಾಜಕನು ಆಗಿದ್ದಾನೆ. ಹೇಗೆ ಮೆಲ್ಕಿಸೆಡೆಕ್ ಈ 2 ರೋಲ್ನ ಪ್ಲೇ ಮಾಡ್ತಾರೋ, ರಾಜ ಹಾಗೂ ಮಹಾಯಾಜಕನಾಗಿ, ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ರಾಜನು ಮಹಾಯಾಜಕನು ಆಗಿದ್ದಾನೆ. ಈ ಮೆಲ್ಕಿಸೆಡೆಕ್ನ ಒಂದು ಲೀನಿಯೇಜ್, ಒಂದು ಸಾಲಿನಲ್ಲಿ ಯೇಸುಸ್ವಾಮಿ ಬರುವುದರ ಕಾರಣದಿಂದ ದಾವೀದ ರಾಜ ಈ ಕೀರ್ತನೆಯಲ್ಲಿ ಯೇಸುಸ್ವಾಮಿಯ ಕ್ಯಾರೆಕ್ಟರ್ ಅನ್ನು ಮೆಲ್ಕಿಸೆಡೆಕ್ ಎಂಬ ಒಂದು ಕ್ಯಾರೆಕ್ಟರ್ಗೆ ಹೋಲಿಸಿದ್ದಾರೆ. ವಾಕ್ಯ 5ರಿಂದ 7ರ ತನಕ ನೋಡ್ಬೇಕಾದ್ರೆ ಇದರಲ್ಲಿ ನ್ಯಾಯ ತೀರ್ಪಿನಲ್ಲಿ ಮೆಸ್ಸಿಯನ ಪಾತ್ರವನ್ನು ಮತ್ತು ಲೋಕದ ಆಡಳಿತಗಾರರ ಮೇಲೆ ಆತನ ಅಂತಿಮ ವಿಜಯದ ಕುರಿತು ಬರೆಯಲಾಗಿದೆ. ಇದರ ಅರ್ಥ ಏನಂದ್ರೆ, ಕೊನೆಯ ದಿವಸಗಳಲ್ಲಿ ಅಂತ್ಯ ಕ್ರಿಸ್ತನ ಅಥವಾ ಕ್ರಿಸ್ತ ವಿರೋಧಿಯ ಆಳ್ವಿಕೆಯನ್ನು ಯೇಸುಸ್ವಾಮಿಯು ತನ್ನ 2ನೇ ಬರುವಿಕೆಯಲ್ಲಿ ನಾಶ ಮಾಡಿ ವಿಜಯಶಾಲಿಯಾಗಿ ಬರುವುದರ ಬಗ್ಗೆ ಬರೆಯಲಾಗಿದೆ. ಇದೇ ಈ ಕೀರ್ತನೆಯ ಸಾರಾಂಶವಾಗಿದೆ. ಯೇಸುಸ್ವಾಮಿ ನಾಮಕ್ಕೆ ಹಾಲೆಲೂಯಾ. ಇವಾಗ ಕಾಣಿಕೆಯ ಸಮಯದಲ್ಲಿ ಮಕ್ಕಳು ಮದುವಂಥ ಚಿಕ್ಕ ಮಕ್ಕಳು ಬಂದು ಇವರ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದ ಕಡೆಗೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಈ ಕೊಟ್ಟಂತ ಕಾಣಿಕೆಗಾಗಿ ಮತ್ತು ವಾಕ್ಯಕ್ಕಾಗಿ ಹಲ್ಲೆಲೂಯಾ ನಾವು ಪ್ರಾರ್ಥಿಸೋಣ. ದೇವರ ಅದ್ಭುತವನ್ನು ಮಾಡಲಿ ಎಂದು ಪ್ರಾರ್ಥಿಸೋಣ.
ತಗಪ್ಪನೆ ಉಮಕ್ಕೆ ನಂದಿ ರಾಜ ಯಶಪ್ಪನ ನಾನು ಕೊಡ್ತೀರೆ ನಂದಿ ತಗಪ್ಪನೆ ಅಪ್ಪನ ನಾಳೆ ಸೇದು ಹೋಗೋದು ನನ್ನ ಕಾದು ನಂದಿ ರಾಜ ಯಶಪ್ಪನ ಶಬ್ದನೇ ನಾಂಡವೇ ನಾವು ಆರಾಧನೆ செஞ்சு உங்களுக்கு கணிக்க கொடுத்தாங்க உங்களுக்கு பேரப்பனப்ப ಯಶಪ್ಪನ நீங்கள் கூட பேசுகிறேங்கப்பா நீங்கள் பேசுகிற ஒவ்வொரு வார்த்தையும் அங்கீகாரம் யூஸ்ஃபுல்லாக இருக்கும்படிக்காக நீங்கள் பேசுங்கப்பா நீங்கள் அப்பா எங்களோட கூட பேசுங்கப்பா எல்லாருமா உங்கள் பாதத்தை நாங்கள் ஒப்பு கொடுத்து ஜெபிக்கிறேன் உங்கள் ஜீவனில் இருக்கிறேன் ಆಮೇಲೆ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ನಿಮಿಷಗಳ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ತಂದೆಯಾದ ದೇವರು ನಮ್ಮನ್ನು ಕರೆದುಕೊಂಡು ಬಂದಿರುವುದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆರಾಧನೆಗಳಲ್ಲಿ ಆತನ ಮಹಿಮೆ ಪಟ್ಟಿದ್ದಕ್ಕೋಸ್ಕರ ಸ್ತೋತ್ರ, ಕೀರ್ತನೆಗಳಲ್ಲಿ ಆತನ ಮಹಿಮೆ ಪಟ್ಟಿದ್ದಕ್ಕೋಸ್ಕರ ಸ್ತೋತ್ರ, ಪ್ರಾರ್ಥನೆಗಳಲ್ಲಿ ಆತನ ಮಹಿಮೆ ಪಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ವಾಕ್ಯಗಳ ಮೂಲಕ ನಮ್ಮ ಜೊತೆ ಆತನ ಮಾತನಾಡಲಿ, ವಾಕ್ಯಗಳು ನಮ್ಮನ್ನು ಬದಲಿಸಲಿ, ವಾಕ್ಯಗಳು ನಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸಲಿ. ವಾಕ್ಯವು ಜೀವದಾಯಕವಾದದ್ದು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಇವತ್ತು ನಾನು ಆಯ್ದುಕೊಂಡಿರುವಂಥ ಒಂದು ಸಾರಾಂಶ ಏನಂದರೆ ಉಸ್ತುವಾರಿಕೆ ಮತ್ತು ನಂಬಿಕಸ್ತಿಕೆ. ಉಸ್ತುವಾರಿಕೆ ಮತ್ತು ನಂಬಿಕಸ್ತಿಕೆ, ಇಂಗ್ಲಿಷಲ್ಲಿ ಇದಕ್ಕೆ ಸ್ಟೀವರ್ಶಿಪ್ ಆ್ಯಂಡ್ ಫೇತ್ಫುಲ್ನೆಸ್ ಅಂತ ಕರೀತಾರೆ. ಏನು ಉಸ್ತುವಾರಿಕೆ ಅಂದರೆ, ಈಗ ನಾವು ಕೆಲಸ ಮಾಡ್ತೀವಿ ಅಂದರೆ ನಮ್ಮ ಕೆಲಸಕ್ಕೆ ಅಂತ ಒಂದು ಜವಾಬ್ದಾರಿ ಅಂತ ನಮ್ಗಿರುತ್ತಲ್ವ. ನಾವು ಏನೇ ಕೆಲಸ ಮಾಡ್ತೀವಿ ಅಂದ್ರೂ ಒಂದು ಜವಾಬ್ದಾರಿ ಅಂತ ನಮಗೆ ಕೊಟ್ಟಿರ್ತಾರೆ. ಈ ಒಂದು ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಜವಾಬ್ದಾರಿ ನಮಗೆ ಕೊಟ್ಟಿರ್ತಾರೆ ಅಲ್ವಾ. ಅದೇ ರೀತಿಯಲ್ಲಿ ನಾವು ಜವಾಬ್ದಾರಿಯಿಂದ ಆ ಕೆಲಸವನ್ನು ಮಾಡೋದಕ್ಕೆ ನಾವೇನು ಮಾಡಬೇಕು, ನಂಬಿಕಸ್ಥರಾಗಿ ಕೆಲಸ ಮಾಡಬೇಕು ಅಲ್ವಾ. ಅದನ್ನು ನಾವು ಒಂದು ದೇವರ ಉದ್ದೇಶವನ್ನು ನಮ್ಮ ಜೀವನದಲ್ಲಿ ನಾವು ಅದರ ಪ್ರಕಾರ ನಾವು ನಡೆಯುವಾಗ ಯಾವ ರೀತಿಯಲ್ಲಿ ನಾವು ಒಂದು ಉಸ್ತುವಾರಿಕೆಯನ್ನು ವಹಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ನಾವು ನಂಬಿಕಸ್ಥರಾಗಿ ಬಾಳಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ನಾವು ಓದೋಣ. ನಮ್ಮೆಲ್ಲರಿಗೂ ತಿಳಿದಿರುವಂಥ ಒಂದು ಕಥೆ ಇದು. ಯೇಸು ಸ್ವಾಮಿ ನಮಗೆ ಹೇಳುವಂಥದ್ದು ಮತ್ತಾಯನಿಗೆ ಬರೆದಂಥ ಸುವಾರ್ತೆ 25ನೇ ಅಧ್ಯಾಯ. ಮತ್ತಾಯನಿಗೆ ಬರೆದಂಥ ಸುವಾರ್ತೆ 25ನೇ ಅಧ್ಯಾಯ 14ನೇ ವಾಕ್ಯದಿಂದ ನಾವು ಓದೋದು ಬೇಡ, ಆದರೆ ನಮಗೆ ಈ ಒಂದು ತಿಳಿದಿರುವಂಥ ಒಂದು ಪ್ಯಾರಬಲ್ ಇದು, ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಪ್ಯಾರಬಲ್ ಇದು. ಏನಂದ್ರೆ ತಲಾಂತಿನ ಬಗ್ಗೆ ಇಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾರೆ ಅಲ್ವಾ. ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಆಳುಗಳನ್ನ ಕರೆದು ಒಬ್ಬರಿಗೆ ಎಷ್ಟು ಕೊಡ್ತಾನೆ, 5 ತಲಾಂತಗಳನ್ನ ಕೊಡ್ತಾನೆ, ಇನ್ನೊಬ್ಬರಿಗೆ 2 ತಲಾಂತಗಳನ್ನ ಕೊಡ್ತಾನೆ, ಇನ್ನೊಬ್ಬರಿಗೆ ಎಷ್ಟು ಕೊಡ್ತಾನೆ, 1 ತಲಾಂತಗಳನ್ನ ಕೊಡ್ತಾನೆ. ಮತ್ತು ಆತ ಏನ್ ಮಾಡ್ತಾನೆ, ದೇಶಾಂತರ ಹೋಗ್ತಾನೆ ಅಲ್ವಾ. ಇವ್ರುಗಳಿಗೆ ಆ ತಲಾಂತಗಳನ್ನು ಕೊಟ್ಟು ಆತ ಏನ್ ಮಾಡ್ತಾನೆ, ದೇಶಾಂತರಕ್ಕೆ ಹೋಗ್ತಾನೆ. ಆತ ತಿರುಗಿ ವಾಪಸ್ ಬಂದ ಮೇಲೆ ಅವ್ರೇನ್ ಮಾಡ್ತಾರೆ, ಆ ಒಂದು ಯಜಮಾನ ತನ್ನ ಆಳುಗಳನ್ನ ಕರೆದು ಅವರಿಗೆ ಕೊಟ್ಟಿರುವಂತ ತಲಾಂತಗಳಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಲೆಕ್ಕ ಕೇಳ್ತಾರೆ ಅಲ್ವಾ. ನಮ್ಗೆ ಗೊತ್ತಿರುವಂತ ಒಂದು ಕಥೆ. ಅದರಲ್ಲಿ ಮೊದಲನೆಯ ಒಂದು ಆಳು ಬಂದು ಏನ್ ಹೇಳ್ತಾನೆ, ತನಗೆ ಕೊಟ್ಟಂತ 5 ತಲಾಂತಗಳನ್ನ ಆತ ಏನ್ ಮಾಡಿದ್ದಾನೆ, ಡಬಲ್ ಮಾಡಿದ್ದಾನೆ. 5 ತಲಾಂತಗಳು ಎಷ್ಟಾಗಿದೆ, 10 ತಲಾಂತಗಳಾಗಿದೆ. ಅದೇ ರೀತಿಯಲ್ಲಿ 2ನೇ ವ್ಯಕ್ತಿ ಬರ್ತಾನೆ ಅಲ್ವಾ. ಈ 2ನೇ ಆಳು ಬಂದು ಏನ್ ಮಾಡ್ತಾನೆ, ತನಗೆ ಕೊಟ್ಟಂತ 2 ತಲಾಂತಗಳನ್ನ ಏನ್ ಮಾಡಿದ್ದಾನೆ, ಡಬಲ್ ಮಾಡಿದ್ದಾನೆ ಅಲ್ವಾ. 2 ಎಷ್ಟಾಗಿದೆ, ಈಗ 4 ಆಗಿದೆ. ಆದ್ರೆ 3ನೇ ವ್ಯಕ್ತಿ ಬಂದು ಏನ್ ಮಾಡ್ತಾನೆ, ತನಗೆ ಕೊಟ್ಟಂತ 1 ತಲಾಂತನು ಕೂಡ ಆತ ಉಪಯೋಗಿಸದೆ ಏನ್ ಮಾಡ್ತಾನೆ, ಮಣ್ಣಿನಲ್ಲಿ ಊತ್ ಹಾಕಿರ್ತಾನೆ. ಯಜಮಾನ ವಾಪಸ್ ಬಂದಾಗ ಏನ್ ಮಾಡ್ತಾನೆ, ನಾವು ಆ ಒಂದು ವಾಕ್ಯವನ್ನು ನಾವು ಓದೋಣ. 24ನೇ ವಾಕ್ಯದಲ್ಲಿ ನಾವು ಅದನ್ನು ಓದಬೇಕಾದ್ರೆ, ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಇಲ್ಲಿ ನೋಡಿ,
ಈ ಒಂದು ವ್ಯಕ್ತಿಗೆ ಕೊಟ್ಟಂತ ಒಂದು ತಲಾಂತವನ್ನು ಕೂಡ ಆತ ಏನ್ ಮಾಡಲ್ಲ. ಈಗ 5 ತಲಾಂತ ಸಿಕ್ಕಂತ ವ್ಯಕ್ತಿ ಏನ್ ಮಾಡ್ತಾನೆ, ಅದನ್ನ ಡಬಲ್ ಮಾಡ್ಕೊಂಡ ಅಲ್ವಾ. ಅದೇ ರೀತಿಯಲ್ಲಿ 2 ತಲಾಂತ ಸಿಕ್ಕಂತ ವ್ಯಕ್ತಿ ಏನ್ ಮಾಡ್ಕೊಂಡ, ಅದನ್ನ ಡಬಲ್ ಮಾಡ್ಕೊಂಡ. ಆದ್ರೆ 1 ತಲಾಂತ ಸಿಕ್ಕಂತ ವ್ಯಕ್ತಿಗೆ ಆತ ಏನ್ ಮಾಡ್ತಾನೆ, ಅದನ್ನು ಕೂಡ ಆತ ಡಬಲ್ ಮಾಡ್ಬೋದಾಗಿತ್ತು. ಆ 1 ತಲಾಂತನ 2 ತಲಾಂತಾಗಿ ಆತ ಅದನ್ನ ಪರಿವರ್ತಿಸ್ಬೋದಾಗಿತ್ತು. ಆದ್ರೆ ಆತ ಏನ್ ಮಾಡ್ದ, ಯಜಮಾನನ ಮೇಲೆ ಕೋಪಿಸ್ಕೊಂಡು ಗುಣಬಿಟ್ಕೊಂಡು ಆತ ಏನ್ ಮಾಡ್ದ, ಆ 1 ತಲಾಂತನು ಕೂಡ ಬಚ್ಚಿಟ್ಬಿಟ್ಟ. ಈ ಒಂದು ಉದ್ದೇಶಗಳು ನೋಡಿ, ದೇವರ ಒಂದು ಉದ್ದೇಶ ಒಂದೊಂದು ವ್ಯಕ್ತಿಗಳ ಮೇಲೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಅಂತ ನಾವು ಈ ಒಂದು ಪ್ಯಾರಬಲ್ನ ಮೂಲಕ ನಾವು ಇವತ್ತು ತಿಳಿದುಕೊಳ್ತೇವೆ. ಎಲ್ಲರಿಗೂ ಒಂದೇ ಉದ್ದೇಶ ಅನ್ನುವಂಥದ್ದಿರಲ್ಲ. ಆಮೇಲೆ ದೇವರ ಉದ್ದೇಶ ಪ್ರತಿಯೊಬ್ಬರ ಮೇಲೆ ಒಂದೊಂದು ರೀತಿಯಲ್ಲಿರುತ್ತದೆ. ಆದರೆ ಆ ಉದ್ದೇಶವನ್ನು ನಾವು ನೆರವೇರಿಸೋದ್ರೆ ನಾವೇನಾಗಿರ್ಬೇಕು, ಒಂದು ನಂಬಿಕಸ್ಥರಾಗಿ ನಾವು ಬದುಕಬೇಕು. ಆಮೇಲೆ ಜವಾಬ್ದಾರಿಯುತವಾಗಿ ನಾವೇನ್ ಮಾಡಬೇಕು, ಅದನ್ನ ನಡೆಸಿಕೊಳ್ತಾ ನಾವು ಬರಬೇಕು. ಆದರೆ ಈ ಒಂದು ಉದ್ದೇಶಗಳ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಎಲ್ಲರಿಗೂ ಒಂದೇ ಉದ್ದೇಶ ಇರುವುದಿಲ್ಲ. ಎಲ್ಲರ ಉದ್ದೇಶ ಕೂಡ, ದೇವರ ಉದ್ದೇಶ ಎಲ್ಲರ ಮೇಲೆ ಒಂದೇ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ನಾವು ರೋಮಪುರದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 6ರಿಂದ 8ನೇ ವಾಕ್ಯ ತನಕ ನಾವು ಓದೋಣ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಕೇಳೋಣ. ಅದು ಸಭಾಸೇವೆಯ ರೂಪವಾಗಿದ್ದರೆ ಸಭಾಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿ ಇರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ನೋಡಿ, ನಾವು ಓದ್ಬೇಕಾದ್ರೆ ಏನ್ ಹೇಳ್ತಾರೆ, ದೇವರ ವರವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇರುತ್ತದೆ ಅಂತೆ. ಎಲ್ಲರೂ ಕೂಡ ಪ್ರವಾದಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಎಲ್ಲರೂ ಕೂಡ ಪ್ರವಾದಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಲೋಕದಲ್ಲಿ ನೋಡ್ಬೇಕಾದ್ರೆ ಪ್ರಾಫಿಟಿಕ್ ಸ್ಕೂಲ್ಸ್ ಅನ್ನುವಂಥದ್ದನ್ನ ತುಂಬಾ ಕಡೆ ನಾವು ನೋಡ್ತೇವೆ. ಪ್ರಾಫಿಟಿಕ್ ಸ್ಕೂಲ್ಸ್ ಅಂದ್ರೆ ಯಾರು ಬೇಕಾದ್ರೂ ಅಲ್ಲಿ ಹೋಗಿ ಪ್ರವಾದಿಗಳಾಗಿ ಬರ್ಬೋದು. ಆದ್ರೆ ಪ್ರವಾದನೆಯ ವರ ಅನ್ನುವಂಥದ್ದು ಮನುಷ್ಯನಿಂದ ಬರುವುದಕ್ಕೆ ಸಾಧ್ಯವಿಲ್ಲ, ಅದು ಬರುವುದು ದೇವರಿಂದ. ಆಮೇಲೆ ಅದೇ ರೀತಿಯಲ್ಲಿ ಸಭಾ ಸೇವೆಯ ಒಂದು ವರ ಅಂದ್ರೆ ಸಭಾ ಸೇವೆ, ಈಗ ಸೇವೆ ಮಾಡುವಂಥದ್ದು ಸಭೆಯಲ್ಲಾಗಿರ್ಬೋದು ಅಥವಾ ಸಭೆಯ ಮೂಲಕ ಹೊರಗಡೆ ಮಾಡುವಂಥ ಸೇವೆಗಳಾಗಿರ್ಬೋದು, ಇದು ಕೂಡ ಎಲ್ಲರಿಗೂ ಬರುವಂತ ವರವಲ್ಲ. ದೇವರು ಕೆಲವರಿಗೆ ಮಾತ್ರ ಈ ಒಂದು ವರಗಳನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ಬೋಧಿಸುವ ವರವು ಕೂಡ ಎಲ್ಲರಿಗೂ ಸೇರುವಂಥದ್ದಲ್ಲ. ದೇವರು ಅದಕ್ಕೆ ಅಂತಾನೆ ಬೋಧನೆ ಮಾಡುವಂಥದಕ್ಕೆ ಅಂತಾನೆ ಕೆಲವರನ್ನ ಆರಿಸಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ನಾವು ಮುಂದೆ ಓದ್ಬೇಕಾದ್ರೆ ಬುದ್ಧಿ ಹೇಳುವಂತ ಒಂದು ವರ, ಇನ್ನೊಬ್ಬರನ್ನ ತಿದ್ದಿ ಬುದ್ಧಿ ಹೇಳುವಂಥದ್ದು ಕೂಡ ಒಂದು ಸೇವೆಯೇ, ದೇವರ ಉದ್ದೇಶವೇ. ಅದು ನಮ್ಮ ಸ್ವಂತ ಮಕ್ಕಳೇ ಆಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಮ್ಮ ಕುಟುಂಬದವರಾಗಿರ್ಬೋದು, ಅಥವಾ ಇನ್ಯಾರೇ ಆಗಿರ್ಬೋದು, ಅವರಿಗೆ ನಾವು ದೇವರ ಒಂದು ವಾಕ್ಯದ ಮೇರೆಗೆ ನಾವು ಬುದ್ಧಿ ಹೇಳುವಂಥದ್ದು ಕೂಡ ದೇವರು ನಮ್ಮಲ್ಲಿ ಇಟ್ಟಿರುವಂತ ಒಂದು ಉದ್ದೇಶವಾಗಿರುವಂಥದ್ದು. ಆಮೇಲೆ ಅದೇ ರೀತಿ ನಾವು ಮುಂದೆ ಓದಬೇಕಾದ್ರೆ ದಾನ ಕೊಡುವವರು ಕೂಡ ಏನ್ ಮಾಡ್ತಾರೆ, ಯಥಾರ್ಥ ಮನಸ್ಸಿನಿಂದ ಕೊಡಲಿದ್ರೆ ದಾನ ಮಾಡುವಂಥದ್ದು, ಡೊನೇಷನ್ ಮಾಡುವಂಥದ್ದು, ಅಥವಾ ಇನ್ನೊಬ್ಬರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದಾಗಿರ್ಬೋದು, ಅದು ಕೂಡ ದೇವರ ಒಂದು ಉದ್ದೇಶ. ನಾವು ಯಾವತ್ತೂ ಅದನ್ನ ಕಂಪೇರ್ ಮಾಡೋದಕ್ಕೆ ಹೋಗ್ಬಾರ್ದು. ಆಮೇಲೆ ನಾವು ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗ್ಬಾರ್ದು. ಓಕೆ, ಇದು ಶ್ರೇಷ್ಠ, ಇದು ಕೀಳು, ಇದು ಶ್ರೇಷ್ಠ, ಇದು ಕೀಳು ಅಂತ ನಾವು ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗ್ಬಾರ್ದು. ಎಲ್ಲರಿಗೂ ಒಂದೊಂದು ರೀತಿಯ ಒಂದು ವರಗಳನ್ನ ದೇವರು ಕೊಟ್ಟಿರ್ತಾರೆ ಅಂತೆ. ಒಂದೊಂದು ರೀತಿಯ ವರಗಳು ಒಂದೊಂದು ಸಮಯಗಳಲ್ಲಿ ದೇವರು ಕೊಟ್ಟಿರ್ತಾರೆ. ನಾವು ಮುಂದೆ ಓದ್ಬೇಕಾದ್ರೆ ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಹಿರಿತನ ಅಂದ್ರೆ ವಯಸ್ಸಾಗಿರುವವರಿಗೆ ಹೇಳುವಂತ ಒಂದು ವಾಕ್ಯ. ಅವ್ರು ಏನ್ ಮಾಡ್ಬೇಕು, ತಮ್ಮ ಜೊತೆಯಲ್ಲಿ ಇರುವಂತವರಾಗಿರ್ಬೋದು, ತಮ್ಮ ಕುಟುಂಬದವರಾಗಿರ್ಬೋದು, ಅವರಿಗೆ ಅವ್ರು ಏನ್ ಮಾಡ್ಬೇಕು, ಹಿರಿತನದಿಂದ ಅವ್ರೇನ್ ಮಾಡ್ಬೇಕು, ನಡೆದುಕೊಳ್ಬೇಕು, ಆಸಕ್ತಿಯಿಂದ ನಡೆದುಕೊಳ್ಬೇಕು. ನಿರಾಸಕ್ತಿಯಿಂದ ನಡೆದುಕೊಳ್ಬೇಕಾದ್ರೆ ಏನಾಗುತ್ತೆ, ಹಿರಿಯರು ಚಿಕ್ಕವರ ಮುಂದೆ ಚಿಕ್ಕವರಾಗೆ ಕಾಣಿಸ್ತಾರೆ ಅಂತೆ.
ದೊಡ್ಡವರು ಈಗ ನಾವು ಒಂದು ಮಾತು ನಾವು ಕೇಳಿರ್ತೀವಲ್ವಾ, ದೊಡ್ಡವರು ಯಾವಾಗಲೂ ದೊಡ್ಡವ್ರ ಥರ ಇರಬೇಕು, ಚಿಕ್ಕವರು ಯಾವಾಗಲೂ ಚಿಕ್ಕವ್ರ ಥರ ಇರಬೇಕು ಅಂತ. ಅದೇ ರೀತಿಯಲ್ಲಿ ದೊಡ್ಡವರು ಅಂದರೆ ಆ ಒಂದು ವಯಸ್ಸಾಗಿರುವಂಥವ್ರಿಗೆ ಏನು ಮಾಡಬೇಕು, ಆ ಒಂದು ವಯಸ್ಸಿನ ತಕ್ಕ ಹಾಗೆ ಅವ್ರೇನು ಮಾಡಬೇಕು, ನಡೆದುಕೊಳ್ಬೇಕಂತೆ. ಆಸಕ್ತಿ ಪೂರ್ವಕವಾಗಿ ನಡೆದುಕೊಳ್ಬೇಕು. ತಿದ್ದುವಂಥದ್ದಾಗಿರ್ಬೋದು, ದೇವರ ವಾಕ್ಯದ ಪ್ರಕಾರ ಬುದ್ಧಿ ಹೇಳುವಂಥದ್ದಾಗಿರ್ಬೋದು, ಪ್ರಾರ್ಥಿಸುವಂಥದ್ದಾಗಿರ್ಬೋದು, ಒಳ್ಳೆಯದನ್ನು ಬಯಸುವಂಥದ್ದಾಗಿರ್ಬೋದು, ಇದೆಲ್ಲವೂ ಹಿರಿಯರಿಗೆ ದೇವರು ಕೊಟ್ಟಿರುವಂಥ ಒಂದು ವರ. ಮತ್ತೆ ಮುಂದೆ ಬರುವಂಥದ್ದು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವುದು, ಇದು ಕೂಡ ಒಂದು ಸೇವೆ. ಯಾರೊಬ್ಬರು ಇವತ್ತು ಕಷ್ಟದಲ್ಲಿದ್ದಾರೆ, ನಮ್ಮ ಒಂದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಥವಾ ನಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಾವು ಏನೋ ಹೋಗಿ ಒಂದು ಚಿಕ್ಕ ಸಹಾಯ ಮಾಡ್ತೀವಲ್ಲ, ಒಂದು ಪ್ರಾರ್ಥನೆನೇ ಆಗಿರ್ಬೋದು, ಅಥವಾ ಏನೋ ಒಂದು ಅವ್ರೇನೋ ಕೇಳ್ಕೊಂಡ್ರು, ಯಾರಿಗೂ ಒಂದು ಫೋನ್ ಮಾಡಿಸಿ, ಅಥವಾ ಯಾವುದೋ ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಡಿಸಿ, ಸಣ್ಣ ವಿಷಯ ಚಿಕ್ಕದೇ ಆಗಿರ್ಬೋದು, ಆದರೆ ನಾವು ಅವರಿಗೆ ಮಾಡುವಂಥದ್ದು ಕೂಡ ದೇವರು ನಮ್ಮಲ್ಲಿ ಇಟ್ಟಿರುವಂಥ ಒಂದು ಉದ್ದೇಶವಾಗಿದೆ. ಎಲ್ಲರಿಗೂ ಕೂಡ ದೇವರು ಒಂದೇ ವರವನ್ನು ಕೊಟ್ಟಿಲ್ಲ. ವಾಕ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಈ ಒಂದು ಪ್ಯಾರಬಲ್ ನಾವೀಗ ಕೇಳಿದ್ವಲ್ಲ, ಒಬ್ಬರಿಗೆ 5, ಇನ್ನೊಬ್ಬರಿಗೆ 2, ಇನ್ನೊಬ್ಬರಿಗೆ 1 ಅನ್ನುವಂಥದ್ದು. ಯಾಕೆ ಅಂದರೆ ಎಲ್ಲರಿಗೂ ದೇವರು ಒಂದೇ ವರವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವರಗಳನ್ನ ದೇವರು ಏನು ಮಾಡ್ತಾರೆ, ಕೊಡ್ತಾರೆ. ನಾವಿಲ್ಲಿ ಈ ಸಭೆಯಲ್ಲಿ ಕೂಡ ಈಗ ಸೇರಿರುವಂಥ ನಮ್ಗಳನ್ನೇ ನಾವು ಎಕ್ಸಾಂಪಲ್ ತಗೋಬೇಕಾದ್ರೆ, ಈಗ ನಿನ್ನೆ ಮತ್ತೆ ಮೊನ್ನೆ VBS ನಡೀತು ಅಲ್ವಾ, ಅನೇಕ ಮಕ್ಕಳು ಬಂದರು. ಆ ಮಕ್ಕಳುಗಳನ್ನ ಪ್ರೋತ್ಸಾಹಿಸಿ ಕಳಿಸಿದ್ರಲ್ಲಿ ಸಿಸ್ಟರ್ ರತ್ನಮ್ಮ ಅವರು ಮಾಡಿರುವಂಥ ಒಂದು ಸೇವೆ ಕೂಡ ದೇವರ ಒಂದು ಉದ್ದೇಶವೇ. ಆಮೇಲೆ ಅದೇ ರೀತಿಯಲ್ಲಿ ಈ ಒಂದು ಸ್ಥಳದಲ್ಲಿ ದೇವರ ಒಂದು ಸೇವೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಬ್ರದರ್ ಬಾಲು ಅವ್ರದ್ದು ಕೂಡ ದೇವರ ಒಂದು ಉದ್ದೇಶವೇ. ಇಲ್ಲಿ ಬಂದು ನಾವು ಆರಾಧನೆ ಮಾಡುವಂಥದ್ದಾಗಿರ್ಬೋದು, ವಾಕ್ಯಗಳನ್ನು ಹೇಳುವಂಥದ್ದಾಗಿರ್ಬೋದು, ಪ್ರಾರ್ಥನೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಕೀರ್ತನೆಗಳನ್ನು ಹೇಳುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ದೇವರ ಒಂದು ಉದ್ದೇಶವೇ. ಆರಾಧನೆಗಳನ್ನ ನಡೆಯೋದಕ್ಕಿಂತ ಮುಂಚೆ ಮತ್ತು ನಡೆದ ನಂತರ ಇಲ್ಲಿ ಒಂದು ನಾವೇನು ಮಾಡ್ತೀವಿ, ಕಸ ಗುಡಿಸುವಂಥದ್ದು, ಚಾಪೆಗಳನ್ನ ಕ್ಲೋಸ್ ಮಾಡುವಂಥದ್ದು, ಕೀಬೋರ್ಡ್ ಪ್ಲೇ ಮಾಡುವಂಥದ್ದು, ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡುವಂಥದ್ದು, ಪ್ರತಿಯೊಂದು ಕೂಡ ದೇವರ ಒಂದು ಉದ್ದೇಶ. ದೇವರು ನಮಗೆ ಕೊಟ್ಟಿರುವಂಥ ಒಂದು ಸೇವೆ. ನಾವು ಯಾವತ್ತೂ ಅದನ್ನ ಕಂಪೇರ್ ಮಾಡ್ಕೊಳ್ತಾ ಹೋಗ್ತೀವೋ, ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ, ನಾವು ದೇವರಿಗೆ ಮಾಡುವಂಥ ಒಂದು ಅವಮಾನವಾಗುತ್ತೆ. ಯಾಕೆ ಅಂದರೆ ನಾವು ಮುಂದೆ ಓದಬೇಕಾದ್ರೆ ನೋಡಿ, ಈ ಒಂದು ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ದೇವರು ನಮಗೆ ಕೊಟ್ಟಿರುವಂಥ ವರಗಳು ಮಾತ್ರ ಬೇರೆ, ಆದರೆ ಕೊಟ್ಟಿರುವಂಥದ್ದು ಯಾರು? ದೇವರು. ವರಗಳು ಮಾತ್ರ ಬೇರೆ, ಆದರೆ ಕೊಟ್ಟಿರುವಂಥದ್ದು ಯಾರು? ದೇವರೇ. ಅಂದರೆ ನಮಗೆ ದೇವರಿಂದ ಬಂದಿರುವಂಥದ್ದನ್ನು ನಾವೇನು ಮಾಡಬೇಕು, ಜವಾಬ್ದಾರಿಯುತವಾಗಿ, ಆಸಕ್ತಿಯಿಂದ, ನಂಬಿಕಸ್ತಿಕೆಯಿಂದ ನಾವೇನು ಮಾಡಬೇಕಂತೆ, ಅದನ್ನು ನಡೆಸ್ಕೊಳ್ತಾ ನಾವು ಹೋಗ್ಬೇಕಾಗುತ್ತೆ. ಆಮೇಲೆ ನಾವು ಮುಂದೆ ಓದಬೇಕಾದ್ರೆ ಎರಡನೇ ಒಂದು ಸಂಗತಿನ ನಾವು ನೋಡಬೇಕಾದ್ರೆ, ಎಲ್ಲರಿಗೂ ಅದೇ ಒಂದು ಉದ್ದೇಶ ಎಲ್ಲ ಸಮಯದಲ್ಲೂ ಇರೋದಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಗೆ ಕೊಟ್ಟಿರುವಂಥ ಒಂದು ಉದ್ದೇಶ ಎಲ್ಲ ಸಮಯದಲ್ಲೂ ನಾವು ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂಡಿರ್ತೀವಿ ಅಥವಾ ಇದನ್ನೇ ನಮಗೆ ದೇವರು ಕೊಟ್ಟಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಓದೋಣ. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಾಕ್ಯ. ಪ್ರಸಂಗಿ 3ನೇ ಅಧ್ಯಾಯ, ಎಕ್ಲೇಶಿಯಾಸ್ಟಿಸ್ ಚಾಪ್ಟರ್ 3 ವರ್ಸ್ 1. ಪ್ರತಿಯೊಂದು ಕಾಲಕ್ಕೂ ಯುಕ್ತವಾಗಿವೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯಗಳುಂಟು. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಎಲ್ಲ ಸಮಯದಲ್ಲೂ ಸೇಮ್ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿರ್ತೀವಲ್ವಾ, ನಾವು ಎಲ್ಲ ಟೈಮಲ್ಲೂ ಒಂದೇ ಕೆಲಸನ, ಒಂದೇ ದೇವರ ಒಂದು ಉದ್ದೇಶವನ್ನ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವು ದಾವೀದ ಅರಸನ ಒಂದು ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೆ ಆತ ಸ್ಟಾರ್ಟ್ ಮಾಡಿ ಯಾವ ರೀತಿಯಲ್ಲಿ ಒಬ್ಬ ಕುರಿ ಕಾಯುವಂತ ಒಬ್ಬ ಕುರುಬನಾಗಿದ್ದಂಥ ವ್ಯಕ್ತಿ. ಇದಾದ ನಂತರ ಏನು ಬಂದ ಅವನ ಮೇಲಿದ್ದಂಥ ಉದ್ದೇಶ, ಗೋಲಿಯಾತನನ್ನ ಹೊಡೆಯುವಂಥದ್ದು. ನೆಕ್ಸ್ಟ್ ಮುಂದೆ ಇನ್ನೊಂದು ಉದ್ದೇಶ, ನೆಕ್ಸ್ಟ್ ಮತ್ತೆ ರಾಜ ಆಗ್ತಾನೆ, ಕರೆಕ್ಟಾ? ಅದಾದ್ಮೇಲೆ ಏನ್ ಮಾಡ್ತಾನೆ, ರಾಜ್ಯವನ್ನ ಆಳುವಂತ ಒಂದು ಉದ್ದೇಶ. ಮುಂದೆ ತನ್ನ ಮಕ್ಕಳಿಗೆ ಆ ಒಂದು ರಾಜ್ಯಭಾರವನ್ನು ಕೊಟ್ಟು ಸೊಲೊಮೋನನನ್ನು ರಾಜನನ್ನಾಗಿ ಮಾಡುವಂಥದ್ದು ಆತನ ಒಂದು ಉದ್ದೇಶ. ದಾವೀದ ಅರಸನ ಒಂದು ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೆ ದೇವರ ಉದ್ದೇಶಗಳು ಒಂದೊಂದು ಕಾಲಕ್ಕೆ ಏನಾಗ್ತಿತ್ತಂತೆ, ಚೇಂಜ್ ಆಗ್ತಾ ಆಯ್ತಂತೆ. ಸೇಮ್ ಇರಲಿಲ್ಲ ಆತನ ಉದ್ದೇಶ. ಆತ ಯಾವಾಗಲೂ ರಾಜನಾಗಿ ಇರಲಿಲ್ಲ. ಆತ ರಾಜನಿಂದ ಆ ಒಂದು ಸ್ಥಾನದಿಂದ ಕೂಡ ಇಳಿಬೇಕಾಗಿ ಬಂತು. ಸೊಲೊಮೋನ ರಾಜನಾದ, ಕರೆಕ್ಟಾ? ಅದೇ ರೀತಿ ನಾವು ಇನ್ನು ಇದು ಒಂದೇ ಎಕ್ಸಾಂಪಲ್ ಮಾತ್ರ, ನಾವು ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಗಳು
ನಾವು ನೋಡಬೇಕಾದ್ರೆ, ಯೋಸೇಫನ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ ಆತ ತನ್ನ ಅಣ್ಣನ ಜೊತೆಯಲ್ಲಿ ತುಂಬ ಸಂತೋಷವಾಗಿ ಇದ್ದಂಥ ವ್ಯಕ್ತಿ. ಸಡನ್ ಆಗಿ ಆತನ ಮೇಲೆ ಇದ್ದಂಥ ಉದ್ದೇಶವೇ ಏನಾಗೋಯ್ತು, ಚೇಂಜ್ ಆಗೋಯ್ತು. ಆತ ಈಗ ಸಡನ್ ಆಗಿ ಏನಾಗ್ತಿದ್ದಾನೆ, ಇಶ್ಮೇಲರ ಅವರ ಒಂದು ಜೊತೆಯಲ್ಲಿ ಆತ ಈಗ ಆಳಾಗಿ ಬದುಕ್ತಾ ಇದ್ದಾನೆ. ನೆಕ್ಸ್ಟ್ ಆತ ಏನು ಮಾಡ್ತಾನೆ, ಪೋಟಿಫರ್ನ ಒಂದು ಮನೆಯಲ್ಲಿ ಕೆಲಸಗಾರನಾಗಿ ಕೆಲಸ ಮಾಡ್ತಿರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಏನೋ ಒಂದು ಕಾರಣಕ್ಕೆ ಆತನ ಮೇಲೆ ಒಂದು ಸುಳ್ಳು ಆಪಾದನೆಯ ಒಂದು ಕಾರಣಕ್ಕೆ ಆತ ಎಲ್ಲಿ ಹೋಗ್ತಾನೆ, ಸೆರೆಮನೆಗೆ ಹೊರಟು ಹೋಗ್ತಾನೆ. ಅದಾದ ನಂತರ ಸೆರೆಮನೆಯಿಂದ ಹೊರಗೆ ಬರ್ತಾನೆ. ಅದು ಹೊರಗೆ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾನೆ, ಫರೋಹನಿಗೆ ಬಂದಂತ ಒಂದು ಕನಸಿನ ಅರ್ಥವನ್ನು ದೇವರ ಕೃಪೆಯ ಮೂಲಕ ಏನ್ ಮಾಡ್ತಾನೆ, ತಿಳಿದುಪಡಿಸ್ತಾನೆ ಅಲ್ವಾ. ಇದಾದ ನಂತರ ಪ್ರಧಾನಿ ಆಗ್ತಾನೆ. ಐಗುಪ್ತ ದೇಶಕ್ಕೆ ಆತ ಏನಾಗ್ತಾನೆ, ಪ್ರಧಾನಿ ಆಗ್ತಾನೆ. ಸೊ ಉದ್ದೇಶ ಯಾವಾಗಲೂ ಒಂದೇ ಇರುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಕೆಲವೊಮ್ಮೆ ನಾವೇನ್ ಮಾಡ್ಬೋದು, ಬೋಧನೆ ಮಾಡುವಂತ ಒಂದು ಉದ್ದೇಶ ಈಗಿರ್ಬೋದು, ಮುಂದೆ ನಾವು ಇನ್ನೊಬ್ಬರನ್ನ ಎನ್ಕರೇಜ್ ಮಾಡುವಂತ ಒಂದು ಉದ್ದೇಶವನ್ನು ನಮ್ಮ ಮೇಲೆ ದೇವರು ಕೊಡ್ಬೋದು. ಯಾವತ್ತೂ ಸೇಮ್ ಇರೋದಕ್ಕೆ ಸಾಧ್ಯ ಇಲ್ಲ. ದೇವರ ಒಂದು ವಾಕ್ಯ ತುಂಬ ಸ್ಪಷ್ಟವಾಗಿ ಹೇಳುತ್ತದೆ, ಆಕಾಶದ ಕೆಳಗೆ ನಡೆಯುವಂತ ಪ್ರತಿಯೊಂದು ಕಾರ್ಯಕ್ಕೆ ಏನಂತೆ, ಒಂದು ಸಮಯ, ತಕ್ಕ ಸಮಯ ಉಂಟು. ಎಲ್ಲದಕ್ಕೂ ಒಂದು ಸಮಯವಿದೆ. ನಥಿಂಗ್ ಇಸ್, ನಾವೀಗ ಈ ಒಂದು ಸಾಮಾನ್ಯವಾಗಿ ಜನರು ಮಾತನಾಡುವಂಥ ಒಂದು ಮಾತನ್ನು ನಾವು ಕೇಳಿಸ್ಕೊಂಡಿರ್ತೀವಲ್ವಾ, ಏನು ಕಾಲಚಕ್ರ ಯಾವಾಗಲೂ ಬದಲಾಗ್ತಾ ಇರುತ್ತೆ ಅಂತ ಜನ ಮಾತಾಡ್ತಿರ್ತಾರೆ. ಕರೆಕ್ಟ್. ಇದರ ಅರ್ಥ ಇದೆ, ಪ್ರತಿಯೊಂದಕ್ಕೂ ಒಂದು ಸಮಯ, ಒಂದು ಚೇಂಜ್ ಅನ್ನುವಂಥದ್ದು ಇರುತ್ತೆ. ಯಾವತ್ತೂ ಸೇಮ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾವು ಮುಂದೆ ಓದಬೇಕಾದ್ರೆ 1 ಕೊರಿಂಥಿಯರಲ್ಲಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 6ನೇ ವಾಕ್ಯವನ್ನು ನಾವು ಓದೋಣ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ದೇವರಾತ್ಮನು ಒಬ್ಬನೇ. ಆತ್ಮನ ವರಗಳ ಬಗ್ಗೆ ನಾವು ನೋಡಬೇಕಾದ್ರೂ ಕೂಡ ವರಗಳಲ್ಲಿ ಅನೇಕ ರೀತಿಯ ವರಗಳಿರ್ತವೆ. ಅನ್ಯ ಭಾಷೆಯ ಒಂದು ವರ ಆಗಿರ್ಬೋದು, ಪ್ರವಾದನೆಯ ಒಂದು ವರ ಆಗಿರ್ಬೋದು. ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಭೆಯಲ್ಲಿ ಯಾವಾಗ ಒಂದು ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಅಂದ್ರೆ, ಯಾವಾಗ ತಮಗೆ ಇಲ್ಲದಂತ ಒಂದು ಉದ್ದೇಶವನ್ನು ಅವ್ರೇನ್ ಮಾಡ್ತಾರೆ, ಪೂರೈಸುವುದಕ್ಕೆ ಹೋಗ್ತಾರಲ್ಲ, ಅವಾಗ ಸಭೆಗಳಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಸಾಧ್ಯ. ದೇವರು ಕೊಟ್ಟಂತ ಒಂದು ಉದ್ದೇಶಗಳನ್ನ ನಾವು ಯಥಾರ್ಥವಾಗಿ ಮಾಡಿಕೊಳ್ತಾ ಹೋಗ್ಬೇಕಾದ್ರೆ, ನಮಗೆ ಕೊಟ್ಟಂತ ಉದ್ದೇಶಗಳನ್ನ ನಾವು ಅರಿತುಕೊಳ್ಳಬೇಕು. ಪರಿಶುದ್ಧಾತ್ಮನ ಸಹಾಯದಿಂದ ನಾವೇನ್ ಮಾಡಬೇಕು, ನಮಗೆ ಇಟ್ಟಂತ ಉದ್ದೇಶಗಳನ್ನ ನಾವೇನ್ ಮಾಡಬೇಕು, ಅರಿತುಕೊಳ್ಬೇಕು. ಆತನ ಒಂದು ಚಿತ್ತದ ಕಡೆಗೆ ನಾವೇನ್ ಮಾಡಬೇಕು, ಸಿದ್ಧರಾಗಬೇಕು. ಆಮೇಲೆ ದೇವರ ಉದ್ದೇಶ ಯಾವಾಗ ನಮ್ಮ ಜೀವಿತಾವಧಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಅಂದ್ರೆ, ಈ ಒಂದು ಸಾಲಿನಲ್ಲಿ ನಾವು ಬದುಕಬೇಕಾದ್ರೆ ಮಾತ್ರ. ಯೋನ ಆತನ ಒಂದು ಪರಿಸ್ಥಿತಿ ನಾವು ನೋಡ್ಬೇಕಾದ್ರೆ, ದೇವರ ಒಂದು ಉದ್ದೇಶ ಏನಿತ್ತು, ನಿನೇವೆ ಪಟ್ಟಣಕ್ಕೆ ಹೋಗಿ ಆತ ಏನ್ ಮಾಡ್ಬೇಕು, ಅಲ್ಲಿ ಸುವಾರ್ತೆ ಸಾರಬೇಕಾಗಿತ್ತು. ದೇವರ ಒಂದು ಭಯದ ಬಗ್ಗೆ ಅವ್ರಿಗೆ ಹೇಳ್ಬೇಕಾಗಿತ್ತು. ಆತ ಏನ್ ಮಾಡ್ತಾನೆ, ಹೆದರ್ಕೊಂಡು ನನಗೆ ಬೇಡ, ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಯೋನಾಗಿನಿಗೆ ಬೇಕಾಗಿರೋದು ಕಂಫರ್ಟ್. ಯಾಕೆ ಓಡೋದ ಅಂದ್ರೆ, ಅವನಿಗೆ ದೇವರ ಒಂದು ಚಿತ್ತ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ಅವನಿಗೆ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿದ್ದು ಕಂಫರ್ಟ್. ನಿನೇವೆ ಪಟ್ಟಣಕ್ಕೆ ಹೋಗಿ ನಾನೇನ್ ಮಾಡ್ಲಿ, ಅಲ್ಲಿ ಹೆಂಗೋ ದೇವರು ಆ ಒಂದು ಜನರನ್ನ ಅಳಿಸ್ಬಿಡ್ತಾರೆ. ನಾನು ಯಾಕೆ ಹೋಗಿ ಅಲ್ಲಿ ಸುವಾರ್ತೆ ಸಾರಬೇಕು, ನಾನು ಯಾಕೆ ಹೋಗಿ ದೇವರ ಒಂದು ಭಯದ ಬಗ್ಗೆ ಅಲ್ಲಿ ಮಾತನಾಡಬೇಕು ಅಂತ ಆತ ಏನ್ ಮಾಡ್ತಾನೆ, ಓಡೋಗ್ತಾನೆ. ಆದ್ರೆ ದೇವರ ಚಿತ್ತಕ್ಕೆ ನಾವು ಒಳಪಡಬೇಕು ಅಂತ ವಾಕ್ಯ ನಮ್ಗೆ ತುಂಬಾ ಸ್ಪಷ್ಟವಾಗಿ ಇರುತ್ತೆ. ವರಗಳು ಬೇರೆ ಆದರೂ ಕೂಡ ಅದನ್ನು ಕೊಡುವ, ಆದ್ರೆ ಆತ್ಮನು ಯಾರು, ಒಂದೇ, ಒಬ್ಬನೇ ಆತ್ಮ. ವರಗಳು ಕೊಡುವಂಥದ್ದು ದೇವರು, ಆದ್ರೆ ದೇವರು ಒಬ್ಬನೇ. ವರಗಳು ಏನೇ ಆಗಿರ್ಬೋದು, ಆದ್ರೆ ಕೊಡುವಂತ ದೇವರು ಯಾರು, ಒಬ್ಬನೇ. ಆದ್ರೆ ಇದರ ನೆಕ್ಸ್ಟ್ ನಾವು ಕಲಿಬೇಕಾಗಿರುವಂಥದ್ದು, ನಾವು ಏನೇ ಒಂದು ಉದ್ದೇಶಗಳನ್ನ ನಡೆಸ್ತಾ ಇದ್ರು, ಅಥವಾ ನಮಗೆ ಕೊಟ್ಟಂತ ನಮ್ಮ ಮೇಲೆ ಇರುವಂತ
ನಾವು ಮಾಡಿರುವಂಥ ಪ್ರತಿಯೊಂದು ಕಾರ್ಯಗಳನ್ನ ಮನುಷ್ಯ ನೆನಪಿಸ್ಕೊಂಡಿಲ್ಲ ಅಂದ್ರೂ ಕೂಡ ದೇವರು ನೆನಪಿಸ್ಕೊಳ್ತಾರೆ ಅಂತ. ಆಮೇಲೆ ಮನುಷ್ಯನಿಗೆ ನೆನಪಿರುವುದಕ್ಕೆ ಸಾಧ್ಯವಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಯಾವುದು ಏನಾಗುತ್ತೆ, ಒಂದು ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ ಒಂದು ಪ್ರಭಾವ ಇದೆ, ಎಕ್ಸ್ಪೆಕ್ಟೇಷನ್ ಲೀಡ್ಸ್ ಟು ಡಿಸಪಾಯಿಂಟ್ಮೆಂಟ್ ಅಂತ. ನಾವೇನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀವಿ ಅಂದರೆ, ಓಕೆ ನಾವು ಇವರಿಗೆ ಸಹಾಯ ಮಾಡಿದ್ದೀವಿ, ಇವ್ರು ನಮಗೆ ನಾಳೆ ಬಂದು ಏನು ಮಾಡ್ತಾರೆ, ಥ್ಯಾಂಕ್ ಮಾಡ್ತಾರೆ, ನಮ್ಮನ್ನು ಒಂದು ಕೃತಜ್ಞತೆ ಸಲ್ಲಿಸ್ತಾರೆ. ಖಂಡಿತವಾಗ್ಲೂ ಸಾಧ್ಯವಿಲ್ಲ ಪ್ರಿಯರೇ. ದೇವ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಒಮ್ಮೆ ಓದೋಣ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ. ನೀವು ದೇವಚನನಿಗೆ ಪ್ರಚಾರ ಮಾಡಿದ್ದೀರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನೀವು ದೇವರ ಈ ಕೆಲಸದಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿದ ಪ್ರೀತಿ. ದೇವರ ನಾಮದ ವಿಷಯ ಅಷ್ಟೇ ಇಲ್ಲಿ ಇರುವಂಥದ್ದು, ಏನು ಅಂತ ಬರೋದಿಲ್ಲ. ಕರೆಕ್ಟಾ? ನೀವು ಬೋಧಿಸುವಂಥದ್ದು, ಪ್ರಾರ್ಥಿಸುವಂಥದ್ದು, ಪ್ರವಾದನೆ ಅಥವಾ ಇನ್ನೊಬ್ಬರನ್ನ ಪ್ರೋತ್ಸಾಹಿಸುವಂಥದ್ದು, ಇದ್ರ ಬಗ್ಗೆ ಬರ್ತಿಲ್ಲ. ಇಲ್ಲಿ ಏನು ಬರೆದಿರುವಂಥದ್ದು, ನಾವು ದೇವರ ನಾಮದ ಮೇಲೆ ಇಟ್ಟಿರುವಂಥ ಪ್ರೀತಿಯ ಕಾರಣಕ್ಕೋಸ್ಕರ ನಾವೇನು ಉದ್ದೇಶಗಳನ್ನ ನಾವು ನೆರವೇರಿಸಿದ್ವಿ, ಏನು ಕೆಲಸಗಳನ್ನ ಮಾಡಿದ್ವಿ, ಅದನ್ನ ಯಾರು ಮರೆಯಲ್ವಂತೆ? ದೇವರ ಮರೆಯಲ್ವಂತೆ. ಇದಕ್ಕಿಂತ ಹೆಚ್ಚಾಗಿ ನಮ್ಗೆ ಯಾವುದು ಬೇಕಾಗಿಲ್ಲ. ಆಮೇಲೆ ಅದಕ್ಕೆ ಪೌಲ ಹೇಳ್ತಾನಲ್ಲ, ನಾನು ಒಳ್ಳೆಯ ಓಟವನ್ನು ಓಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ. ಜೀವ ಕಿರೀಟ ಈಗ ಯಾರಿಗೆ ಸಿಗುತ್ತೆ? ಪೌಲನಿಗೆ ಸಿಗುವಂಥದ್ದು. ಕ್ರಿಸ್ತ ನಂಬಿಕೆಯ ಅಂತ ಇಲ್ಲಿ ಎಲ್ಲೂ ಪೌಲ, ನೋಡಿ ನೀವು ವಾಕ್ಯಗಳನ್ನ ಓದ್ಬೇಕಾದ್ರೆ ಎಲ್ಲೂ ಪೌಲ ನಾನು ಇಂಥ ಊರುಗಳಿಗೆ ಹೋಗಿ ಇಂಥ ಸೇವೆಗಳನ್ನ ಮಾಡಿದೆ, ಇಷ್ಟು ಸಭೆಗಳನ್ನು ನಾನು ಕಟ್ಟಿದೆ, ಇಷ್ಟು ಜನರನ್ನ ನಾನೇನು ಮಾಡಿದೆ, ದೇವರ ಕಡೆಗೆ ಕರೆದುಕೊಂಡು ಬಂದೆ ಅಂತ ಎಲ್ಲೂ ಪೌಲ ಹೇಳಿಲ್ಲ. ಆತ ಏನು ಹೇಳ್ದ? ನಾನು ಒಳ್ಳೆಯ ಹೋರಾಟವನ್ನು ಮಾಡಿದ್ದೇನೆ, ಒಳ್ಳೆಯ ಓಟವನ್ನ ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಉಳಿಸಿಕೊಂಡಿದ್ದೇನೆ. ನಮಗೆ ಬೇಕಾಗಿರುವಂಥದ್ದು ಇದು, ಕ್ರಿಸ್ತ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥದ್ದು. ಕ್ರಿಸ್ತ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥದ್ದು ಅಂದ್ರೆ ಅರ್ಥ ಏನು? ಆತನು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ನಾವೇನ್ ಮಾಡ್ಬೇಕಂತೆ? ಉಳಿಸಿಕೊಳ್ಬೇಕು. ಆತ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಈಗ ಜನರು ನಮ್ಮನ್ನು ನಂಬ್ತಾರೋ ಇರೋ ಅದು ಬೇರೆ ವಿಷಯ, ದೇವರು ನಮ್ಮನ್ನು ನಂಬ್ತಾರ ಅನ್ನೋದು ಬಹಳ ಮುಖ್ಯ. ಕ್ಯಾಥರಿನ್ ಕುಲ್ಮನ್ ಅನ್ನುವಂಥ ಒಂದು ದೇವರ ಸೇವಕಿ, ಬೆನ್ನಿನ್ ಅನ್ನುವಂಥ ದೊಡ್ಡ ದೊಡ್ಡ ಸೇವಕರಿಗೆ ಅವರು ಏನಾಗಿದ್ರು, ಅವರ ಒಂದು ಕೂಟದಲ್ಲಿ ಬೆನ್ನಿನ್ ಅಂತವ್ರು ಅಭಿಷೇಕ ಹೊಂದ್ಕೊಂಡು ಸೇವೆಗಳನ್ನ ಪ್ರಾರಂಭಿಸುವಂಥದ್ದು ಕ್ಯಾಥರಿನ್ ಕುಲ್ಮನ್ ಅನ್ನುವಂಥ ವ್ಯಕ್ತಿ. ಈ ಒಂದು ಕ್ಯಾಥರಿನ್ ಕುಲ್ಮನ್ ಅನ್ನುವಂಥ ವ್ಯಕ್ತಿ ಅವರು ನಡೆದುಕೊಂಡು, ನಾವು ಇವತ್ತು ಕೂಡ ಯೂಟ್ಯೂಬಲ್ಲಿ ಅವರ ವಿಡಿಯೋಸ್ ಸಿಗೋದು ತುಂಬಾ ಕಡಿಮೆ, ನಮಗೆ ಎಲ್ಲೋ 1-2-3 ಸಿಗ್ತವಷ್ಟೇ. ಆ ವ್ಯಕ್ತಿ ನಡೆದುಕೊಂಡು ಬಂದ್ರೇನೆ ಸಭೆ, ಆ ಒಂದು ಕೂಟದಲ್ಲಿ ಕೂತಿಕೊಂಡಂತ ಎಲ್ಲಾ ವ್ಯಕ್ತಿಗಳಿಗೂ ಆ ಒಂದು ಪರಿಶುದ್ಧಾತ್ಮನ ಒಂದು ಪ್ರಭಾವ, ಆ ಒಂದು ಪ್ರಸನ್ನತೆ ಏನಾಗ್ತಿತ್ತಂತೆ, ಎಕ್ಸ್ಪೀರಿಯನ್ಸ್ ಆಗ್ತಿತ್ತಂತೆ. ಈ ಒಂದು ಕ್ಯಾಥರಿನ್ ಕುಲ್ಮನ್ ಪ್ರತಿ ಬಾರಿ ಚರಿತ್ರೆ ಹೇಳುವಂಥದ್ದು, ಪ್ರತಿ ಬಾರಿ ಕ್ಯಾಥರಿನ್ ಕುಲ್ಮನ್ ಮಾತನಾಡುವುದಕ್ಕಿಂತ ಮುಂಚೆ ಹೇಳುವಂತ ಒಂದು ವಾಕ್ಯ, ಈ ಒಂದು ಸಾರಿ ನನ್ನನ್ನು ನಂಬುತ್ತಂತೆ, ಈ ಒಂದು ಸಾರಿ ನನ್ನನ್ನ ನಂಬು. ಆ ನಂಬಿಕಸ್ತಿಕೆಯನ್ನು ಉಳಿಸಿಕೊಳ್ಳುವಂತಹ ಒಂದು ಭಾರ ಏನಿತ್ತು ಕ್ಯಾಥರಿನ್ ಕುಲ್ಮನ್ನಲ್ಲಿ, ಆ ಒಂದು ಕಾರಣಕ್ಕೋಸ್ಕರ ಅವರ ಸೇವೆಯಲ್ಲಿ ದೇವರ ಮಹಿಮೆಯಾಗಿ ಅವರನ್ನ ಏನ್ ಮಾಡ್ತಾರೆ, ಉಪಯೋಗಿಸ್ಕೊಂಡ್ರಂತೆ. ಈ ಒಂದು ಬಾರಿ ನನ್ನನ್ನ ನಂಬು. ಆಮೇಲೆ ನಾವು ಏನ್ ಮಾಡಬೇಕು, ಕ್ರಿಸ್ತ ನಂಬಿಕೆಯನ್ನು ನಾವು ಉಳಿಸಿಕೊಳ್ಬೇಕಂತೆ. ನಂಬಿಕೆ ಏನೇ ಆಗಿರ್ಬೋದು, ಈಗ ದೇವರು ನಮ್ಮನ್ನ, ಓಕೆ ನಿನ್ನ ಕುಟುಂಬವನ್ನು ನೀನು ಚೆನ್ನಾಗಿ ನೋಡಿಕೊಳ್ಬೇಕು, ಇದು ನಿನಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯಿಂದ ನಾವೇನ್ ಮಾಡಬೇಕು, ಆ ಒಂದು ಜವಾಬ್ದಾರಿಯನ್ನ ನಾವೇನ್ ಮಾಡಬೇಕು, ಸರಿಯಾಗಿ ಪಾಲಿಸ್ಕೊಳ್ಬೇಕು. ಕೆಲಸದಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ನಾವೇನ್ ಮಾಡಬೇಕು, ವಾಕ್ಯದಲ್ಲಿ ನಾವು ಓದ್ತೇವೆ, ನಾವು ಏನೇ ಕೆಲಸ ಮಾಡಿದ್ರು ಕೂಡ ದೇವರ ನಾಮದ ಮಹಿಮೆಗೋಸ್ಕರ ಮಾಡ್ಬೇಕಂತೆ. ಅಂದ್ರೆ ದೇವರ ನಾಮದ ಮಹಿಮೆಗೋಸ್ಕರ ಮಾಡ್ತೀವಿ ಅಂದ್ರೆ ಅವರ ನಂಬಿಕೆಯನ್ನು ನಾವೇನ್ ಮಾಡ್ತಾ ಇದೀವಿ, ನಮ್ಮ ಜೀವಿತದಲ್ಲಿ ನಾವು ಉಳಿಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಆಮೇಲೆ ಇದು ಬಹಳ ಮುಖ್ಯ. ಯಾರು ಬೇಕಾದ್ರೂ ಮರಿಬಹುದು, ಬಾಸ್ ಮರಿಬಹುದು, ನಮ್ಮ ಮ್ಯಾನೇಜರ್ಗಳು ನಾವು ಮಾಡಿರುವಂಥ ಕೆಲಸಗಳನ್ನ ಮರಿಬಹುದು, ಸಹೋದ್ಯೋಗಿಗಳು ಮರಿಬಹುದು, ಸಭೆಯಲ್ಲಿ ಇರುವಂತ ಜನರು ಮರಿಬಹುದು, ಸ್ನೇಹಿತರು ಮರಿಬಹುದು. ಆದ್ರೆ ದೇವರ ಉದ್ದೇಶವನ್ನು ಪಾಲಿಸುವುದರಲ್ಲಿ ನಾವು ಮಾಡಿದಂಥ ಪ್ರತಿಯೊಂದು ಕಾರ್ಯಗಳನ್ನ ದೇವರು ಮಾತ್ರ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಆ ಒಂದು ಕಾರಣಕ್ಕೋಸ್ಕರ ನಾವೇನ್ ಮಾಡಬೇಕು, ಆತ ನಂಬಿಕಸ್ಥನಾಗಿದ್ದಾನೆ ನಮ್ಮ ಜೊತೆಯಲ್ಲಿ, ನಾವು ಆತನಿಗೆ ನಂಬಿಕಸ್ಥರಾಗಿರ್ಬೇಕು. ಅವರು ಕೊಟ್ಟಂತ ಒಂದು ಜವಾಬ್ದಾರಿಯನ್ನು ನಾವೇನ್ ಮಾಡ್ಬೇಕಂತೆ,
ತುಂಬ ಒಂದು ಕೇರ್ಫುಲ್ ಆಗಿ ನಾವೇನು ಮಾಡಬೇಕು, ನಡೆದುಕೊಳ್ತಾ ನಾವು ಹೋಗಬೇಕು. ಈಗ ನಾಳೆ ನಮ್ಮ ಮನೆಗೆ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾರೋ ಬಂದು ಹೇಳಿದ್ರು ನಾಳೆ ಚೀಫ್ ಮಿನಿಸ್ಟರ್ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ. ನಾವೇನು ಮಾಡ್ತೀವಿ, ಅವ್ರಿಗೀಗ ನಾವು ಅಡುಗೆ ಮಾಡೋದು ನಾವು ಹಾಕಬೇಕು. ಓಕೆನಾ? ಅಡುಗೆನ ನಾವು ತುಂಬ ಸೂಕ್ಷ್ಮವಾಗಿ ಮಾಡ್ತೀವೋ ಮಾಡಲ್ವಾ? ಹೆಚ್ಚಾದ ಒಂದು ಕಾಷನ್ ಹಾಕ್ತೀವಲ್ವಾ? ಕರೆಕ್ಟಾಗಿ ಮಾಡ್ತೀವಲ್ವಾ? ಟೇಸ್ಟ್ ನಾವು 4-5 ಸಲ ಟೇಸ್ಟ್ ಮಾಡಿ ಚೆಕ್ ಮಾಡ್ತೀವಲ್ವಾ? ಕರೆಕ್ಟ್ ಆಗಿದೆಯಾ ಅಂತ. ಯಾಕೆ ಮಾಡ್ತೀವಿ ಹೇಳಿ? ಆ ಒಂದು ಚೀಫ್ ಮಿನಿಸ್ಟರ್ಗೆ ಇರುವಂಥ ಒಂದು ಗೌರವ, ನಾವು ಕೊಡುವಂಥ ಒಂದು ಗೌರವ. ಅವ್ರು ಬಂದಾಗ ಏನಾಗಬೇಕು, ಸಂತೋಷವಾಗಿರಬೇಕು, ಚೆನ್ನಾಗಿ ತಿನ್ನಬೇಕು. ಅದೇ ರೀತಿಯಲ್ಲಿ ಈಗ ನಮ್ಮ ಮನೆಗೆ ಯಾರೋ ಕಷ್ಟದಲ್ಲಿ ಇರುವಂಥ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ ಅದೇ ಒಂದು ಪ್ರೀತಿಯಿಂದ, ಅದೇ ಒಂದು ಅಟೆನ್ಷನಿಂದ ನಾವು ಅಡುಗೆ ಮಾಡಾಕ್ತೀವ. ಕಾಣುವ ಮನುಷ್ಯರನ್ನು ಪ್ರೀತಿಸದವನು ಕಾಣದ ದೇವರನ್ನು ಹೇಗೆ ಪ್ರೀತಿಸುತ್ತಾನೆ ಅಂತ ವಾಕ್ಯ ಹೇಳುತ್ತೆ. ಕಾಣುವ ಮನುಷ್ಯನನ್ನು ನಾವು ಪ್ರೀತಿಸದೇ ಇದ್ದರೆ ಕಾಣದ ದೇವರನ್ನು ಹೇಗೆ ಪ್ರೀತಿಸುವುದಕ್ಕೆ ಸಾಧ್ಯ? ದೇವರು ಕೊಟ್ಟಂಥ ಉದ್ದೇಶಗಳನ್ನ ನಾವು ಪೂರೈಸಬೇಕಂದ್ರೆ ನಾವೇನು ಮಾಡಬೇಕು? ನಿಷ್ಠೆಯಿಂದ, ಜವಾಬ್ದಾರಿಯಿಂದ ಅದನ್ನು ನಾವು ನಡೆಸಬೇಕು ಅಂತ ವಾಕ್ಯದಲ್ಲಿ ಹೇಳ್ತಾರೆ. ಆಮೇಲೆ ನಾವು ಮುಂದೆ ಓದಬೇಕಾದ್ರೆ ಈಗ ದೇವರು ಕೊಟ್ಟಂಥ ಸೇವೆಗಳಲ್ಲಿ ಅನೇಕ ರೀತಿಯ ಸೇವೆಗಳಿರುತ್ತೆ ಅಲ್ವಾ? ಪ್ರೋತ್ಸಾಹಿಸುವಂಥದ್ದು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಅಥವಾ ಎಲ್ಲ ಸಭೆಗಳಲ್ಲೂ ಏನು ಒಂದು ಕ್ರೌಡ್ ಅಥವಾ ಜನರು ಇರ್ತಾರಲ್ಲ, ಅದು ಸೇಮ್ ಇರೋದಕ್ಕೆ ಸಾಧ್ಯನಾ? ಒಂದು ಸಭೆಯಲ್ಲಿ 30,000 ಜನ ಇರ್ಬೋದು, ಇನ್ನೊಂದು ಸಭೆಯಲ್ಲಿ 10 ಜನ ಇರ್ಬೋದು, ಇನ್ನೊಂದು ಸಭೆಯಲ್ಲಿ ಒಬ್ಬರೇ ಇರ್ಬೋದು. ಕರೆಕ್ಟ್ ಅಲ್ವಾ? ನಾವು ನೋಡಿದೀವಿ ಅಲ್ವಾ? ಎಲ್ಲ ಕಡೆನೂ ಒಂದೇ ಥರ ಜನ ಇರೋದಕ್ಕೆ ಸಾಧ್ಯನಾ? ಯಾಕೆ ಅಂದರೆ ನೋಡಿ, ಈ ಒಂದು ತಲಾಂತಿನ ವಿಷಯದಲ್ಲಿ ಕೂಡ ನಾವು ನೋಡಬೇಕಾದ್ರೆ ಯಜಮಾನ 3 ಜನರಿಗೂ 5 ತಲಾಂತುಗಳನ್ನ ಕೊಡಲಿಲ್ಲ. ಒಬ್ಬರಿಗೆ 5, ಇನ್ನೊಬ್ಬರಿಗೆ 2, ಇನ್ನೊಬ್ಬರಿಗೆ 1. ಆದರೆ ಕೊಟ್ಟಂತ ಉದ್ದೇಶ ಒಂದೇ. ಅದನ್ನು ನಾವೇನು ಮಾಡಬೇಕು? ಅಭಿವೃದ್ಧಿ ಪಡಿಸಬೇಕು. ಕೊಟ್ಟಂತ ಉದ್ದೇಶ ಒಂದು, ಅಭಿವೃದ್ಧಿ ಪಡಿಸುವಂಥದ್ದು ನಮ್ಮ ಉದ್ದೇಶ. ಎಷ್ಟು ಕೊಡ್ತಾರೆ ಅನ್ನುವಂಥದ್ದು ಯಾರ ಕೆಲಸ? ದೇವರ ಕೆಲಸ. ಆಮೇಲೆ ಮತ್ತಾಯನಿಗೆ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 12-14. ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 18. ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದನ್ನು ಹುಡುಕುತ್ತಾನಲ್ಲವೇ? ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೇ ಇರುವ 99 ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಾಗೆಯೇ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿಕ್ಕವಲ್ಲ. ಇಲ್ಲಿ ಏನು ಹೇಳ್ತಾರೆ? ಒಬ್ಬ ಮನುಷ್ಯ 100 ಕುರಿಗಳನ್ನ ಹೊಂದಿರ್ತಾನೆ, ಆದರೆ ಒಂದು ಕುರಿ ತಪ್ಪಿಸ್ಕೊಂಡ್ರೆ ಆತ ಏನು ಮಾಡ್ತಾನೆ? 99 ಕುರಿಗಳನ್ನ ಬಿಟ್ಟು ಆ ಒಂದು ಕುರಿಯನ್ನ ಹುಡುಕುತ್ತಾ ಹೋಗ್ತಾನೆ. ದೇವ ಜನರೇ, ಅನೇಕ ಬಾರಿ ನಮ್ಮ ಜೀವಿತಾವಧಿಗಳಲ್ಲೂ ಕೂಡ ಈ ಒಂದು ಕುರಿಯಕ್ಕೋಸ್ಕರ ನಮಗೆ ಒಂದು ದೇವರ ಒಂದು ಉದ್ದೇಶವನ್ನು ಕೊಡ್ತಾರೆ ಅಂತ. ಒಂದು ಕುರಿನೇ ಆಗಿರ್ಬೋದು, ಆದರೆ ಈ ಒಂದು ಕುರಿಯನ್ನು ಕಾಪಾಡುವುದ ಒಂದು ಉದ್ದೇಶವನ್ನ ದೇವರು ನಮಗೆ ಕೊಟ್ಟಿರ್ತಾರೆ ಅಂತ. ಒಂದೇ ಆತ್ಮವಾಗಿರ್ಬೋದು, ಆದರೆ ಆ ಒಂದು ಆತ್ಮವನ್ನ ದೇವರ ಕಡೆ ಕರೆತರುವಂತ ಒಂದು ಉದ್ದೇಶವನ್ನ ದೇವರು ಯಾರ ಮೇಲೆ ಇಟ್ಟಿರ್ತಾರೆ? ನಮ್ಮ ಮೇಲೆ ಇಟ್ಟಿರ್ಬೋದು. ನಾವು ನಂಬರ್ಸ್ ನೋಡಿದಾಗ ಏನಾಗುತ್ತೆ? ದೇವರಿಗೆ ಹೋಮನ ಮಾಡ್ದಂಗೆ. ಇದನ್ನೇ ಇಲ್ಲಿ ಈ 3ನೇ ಆಳು ಮಾಡಿದಂಥ ಕೆಲಸ. ಆತ ಏನ್ ಹೇಳ್ತಾನೆ ದೇವರಿಗೆ? ಯಜಮಾನನಿಗೆ ಏನಂತ ಹೇಳ್ತಾನೆ? ನೀನು ಕಠಿಣ ಮನುಷ್ಯನು ಅಂತ ಹೇಳ್ತಾನೆ ಯಜಮಾನನಿಗೆ. ಕೊಟ್ಟಂತ ಒಂದು ತಲಾಂತನು ಕೂಡ ಆತ ಉಪಯೋಗಿಸದೆ ಅದು ಹಿಂಗಿತ್ತು ಹಂಗೆ ವಾಪಸ್ ಕೊಡ್ಬೇಕಾದ್ರೆ ಏನಂತಾನೆ? ನೀನೊಬ್ಬ ಕಠಿಣ ಮನುಷ್ಯನು ಅಂತ ಹೇಳ್ತಾನೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಅನೇಕ ಬಾರಿ ಏನಾಗುತ್ತೆ, ಇವತ್ತು ನಾವು ನೋಡ್ಬೇಕಾದ್ರೆ ಕೆಲವೊಂದು ಸಭೆಗಳಲ್ಲಿ ಕಂಪ್ಯಾರಿಸನ್ ಅನ್ನುವಂಥದ್ದು ತುಂಬಾ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಕಂಪ್ಯಾರಿಸನ್ ಮಾಡುವಂಥದ್ದು ಸರಿ, ಕಂಪ್ಯಾರಿಸನ್ ಮಾಡುವಂಥದ್ದಲ್ಲಿ ಒಂದು ಒಳ್ಳೆಯ ಉದ್ದೇಶವಿದ್ರೆ ಪರವಾಗಿಲ್ಲ. ಆದ್ರೆ ಉದ್ದೇಶಗಳಲ್ಲಿ ಅಹಂಕಾರ ತುಂಬಿಕೊಂಡಿದ್ದರೆ ಅದು ದೇವರಿಗೆ ಮಾಡುವಂತ ಅವಮಾನ. ಆ ಒಂದು ಕಾರಣಕ್ಕೋಸ್ಕರ ಈ ವಾಕ್ಯ ಏನ್ ಹೇಳುತ್ತೆ? 99 ಕುರಿಗಳನ್ನ ಬಿಟ್ಟು ಒಂದು ಕುರಿಯನ್ನು ಹುಡುಕುತ್ತಾ ದೇವರು ಹೋಗ್ತಾರೆ. ಯಾಕೆ ಅಂದ್ರೆ 14ನೇ ವಾಕ್ಯದಲ್ಲಿ ಏನ್ ಹೇಳುತ್ತೆ? ಆ
ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಹಂಗಂದ್ರೆ ಆ ಒಂದು ಕುರಿಯನ್ನು ಕಾಪಾಡುವಂತ ಅಥವಾ ಒಂದು ಕುರಿಗೆ ಸುವಾರ್ತೆಯನ್ನು ಸಾರುವಂತ ಒಂದು ಜವಾಬ್ದಾರಿ, ಪ್ರೋತ್ಸಾಹಿಸುವಂತ ಒಂದು ಜವಾಬ್ದಾರಿ, ಆರ್ಥಿಕವಾಗಿ ಸಹಾಯ ಮಾಡುವಂತ ಒಂದು ಜವಾಬ್ದಾರಿ, ನೊಂದಿರುವಂತ ಮನಸ್ಸಿಗೆ ನಾವು ಸಾಂತ್ವನವನ್ನು ನೀಡುವಂತ ಒಂದು ಜವಾಬ್ದಾರಿಯನ್ನ ನಾವು ಸರಿಯಾಗಿ ಮಾಡದೆ ಹೋದರೆ ತಂದೆಯ ಚಿತ್ತದ ವಿರುದ್ಧವಾಗಿ ನಾವೇನ್ ಮಾಡ್ತಿರ್ತೀವಿ, ನಡೆದುಕೊಳ್ತಾ ಇರ್ತೀವಿ. ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳು, ವಾಟ್ ಯು ಡೂ ಇನ್ ಸೀಕ್ರೆಟ್, ಅದು ಕೂಡ ಯಾರು ನೋಡ್ತಾರಂತೆ? ದೇವರು ನೋಡ್ತಾರೆ. ಮನುಷ್ಯ ನೋಡುವಂಥದ್ದು ಬೇಡ, ಮನುಷ್ಯನಿಗೆ ಗೊತ್ತಾಗುವಂಥದ್ದು ಬೇಡ, ಮನುಷ್ಯನ ಕೃತಜ್ಞತೆಯ ಅವಶ್ಯಕತೆನೇ ಇಲ್ಲ. ನೋಡುವಂಥವನು ದೇವರು. ಆತ ಕೊಟ್ಟಂತ ಸಣ್ಣ ಜವಾಬ್ದಾರಿಯ ಆಗಿರ್ಬೋದು, ನಾವು ಅದನ್ನೇ ಏನ್ ಮಾಡಬೇಕು, ಕರೆಕ್ಟಾಗಿ ಅದನ್ನು ನಾವು ಪಾಲಿಸ್ಬೇಕಂತೆ. ಆಮೇಲೆ ಇವತ್ತು ಬೆಂಗಳೂರಲ್ಲಿ ಒಂದು ಸುಪ್ರಸಿದ್ಧ ಸಭೆ, ನಾನು ಹೆಸರು ಹೇಳೋದಕ್ಕೆ ಹೋಗಲ್ಲ, ಸುಪ್ರಸಿದ್ಧ ಸಭೆ. ಈ ಒಂದು ಸಭೆಯ ಒಂದು ಆರಂಭದ ಒಂದು ಸಮಯದಲ್ಲಿ ಆ ಒಂದು ಸಭಾಪಾಲಕರು ಸಭೆಯನ್ನು ಆರಂಭಿಸುವಂತ ಒಂದು ಸಮಯದಲ್ಲಿ ದೇವರ ಹೊರಗೆ ದೇವರು ನನ್ನ ಸೇವೆಯನ್ನು ನೀನು ಮಾಡಬೇಕು, ಸಭೆಯನ್ನು ನಡೆಸಬೇಕು ಅಂತ ಹೇಳಿದಾಗ ಅವರು ಸಭೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಒಂದು ಚಿಕ್ಕ ಸ್ಥಳ ಅವರಿಗೆ ಸಿಕ್ತು ಸಭೆಯನ್ನು ಸ್ಟಾರ್ಟ್ ಮಾಡೋದಕ್ಕೆ, ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇವತ್ತು ಸಾಕ್ಷಿ ಹೇಳ್ತಾರೆ, ಎಷ್ಟೋ ವಾರಗಳ ಕಾಲ ಸಭೆಗೆ ಯಾರು ಬರ್ತಾನೆ ಇರಲಿಲ್ಲಂತೆ. ಒಬ್ರು ಇಬ್ರು ಬರೋದು ಬಿಟ್ಬಿಡಿ, ಯಾರು ಬರ್ತಾ ಇರಲಿಲ್ಲಂತೆ ಸಭೆಗೆ. ಆದರೂ ಕೂಡ ಅವ್ರೇನು ಮಾಡ್ತಿದ್ರು, ಓಕೆ ಇವತ್ತು ಸಭೆ ಖಾಲಿ ಇದೆ, ಇವತ್ತು ಮನೆಗೆ ಹೋಗ್ತೀನಿ ಅಂತ ಹೋಗಲಿಲ್ಲ. ಅಲ್ಲಿ ನಿಂತು ಅವರು ಮತ್ತೆ ದೇವರನ್ನು ಆರಾಧಿಸಿ ಪ್ರಾರ್ಥನೆಗಳನ್ನು ಮಾಡಿ ವಾಕ್ಯಗಳನ್ನ ಓದ್ತಿದ್ರಂತೆ. ಯಾರು ಇಲ್ಲದಿರೋ ಸಮಯದಲ್ಲೂ ಕೂಡ ಏನು ಮಾಡಿದ್ರಂತೆ, ವಾಕ್ಯಗಳನ್ನ ಓದುವಂಥದ್ದು, ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆಗಳನ್ನು ಮಾಡುವಂಥದ್ದನ್ನು ಅವರು ಚಾಚೂ ತಪ್ಪದೆ ಮಾಡಿದ್ದಾರೆ. ಒಂದು ಆತ್ಮ ಬಂತು, ಆ ಒಂದು ಆತ್ಮ ಕೂಡ ಅವ್ರೇನು ಮಾಡ್ತಾರೆ, ಪ್ರಸಂಗ ಮಾಡಿರುತ್ತೆ. ಒಂದೇ ಆತ್ಮ, ಒಂದೇ ವ್ಯಕ್ತಿ ಕೂತಿರುವಂಥದ್ದು, ಇಡೀ ಸಭೆ ಪೂರ್ತಿ ಖಾಲಿ ಇದೆ, ಒಂದೇ ವ್ಯಕ್ತಿ ಕೂತಿರುವಂಥದ್ದು. ಆ ವ್ಯಕ್ತಿಗೆ ಅವ್ರೇನ್ ಮಾಡ್ತಾರೆ, ಪ್ರಸಂಗ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ಅವ್ರು ನಡೆಸಿದ್ರು. ಇವತ್ತು ನಾವು ಅದ್ರ ಬಗ್ಗೆ ಹೇಳ್ಬಾರ್ದು, ದೇವರ ಮಹಿಮೆ ಅದು. ಸುಮಾರು 30,000-35,000 ಜನ ಇವತ್ತು ಆ ಸಭೆಗೆ ಹೋಗ್ತಾರೆ. ಯಾವ ಕಾರಣಕ್ಕೋಸ್ಕರ? ಅವರು ಅವತ್ತು ಮಾಡಿದಂತ ಒಂದು ಸೀಕ್ರೆಟ್ ಅವ್ರೆಲ್ಲೂ ಹೇಳ್ಕೊಂಡಿಲ್ಲ, ಯಾರು ಬಂದಿಲ್ಲ ಅಂತ. ಅವ್ರು ಹೇಳ್ತಾರೆ, ಹೊರಗಡೆ ಎಲ್ಲೂ ಹೋಗಿ ಹೇಳ್ಕೊಂಡಿಲ್ಲ ಯಾರು ಬಂದಿಲ್ಲ ಸಭೆಗೆ ಅಂತ, ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಒಂದು ಹೇಳ್ತಿದ್ರು, ನಿನ್ನೆ ಸಭೆಯಲ್ಲಿ ತುಂಬಾ ಪ್ರಸನ್ನತೆ ಇತ್ತು ಅಂತ. ಯಾವ್ದಾದ್ರು ಮನೆಗೆ ಹೋದ್ರೆ ಮೊನ್ನೆ ಆರಾಧನೆಯಲ್ಲಿ ತುಂಬಾ ಪ್ರಸನ್ನತೆ ಇತ್ತು ಅಂತ ಹೇಳ್ತಿದ್ರಂತೆ. ಆದ್ರೆ ಎಷ್ಟು ಜನ ಬಂದಿದ್ರು ಅಂತ ಅವ್ರು ಹೇಳ್ತಾ ಇರಲಿಲ್ಲ. ಅವ್ರಿಗೆ ಹೇಳಿದ್ರೆ ಇಷ್ಟನೇ ಇರಲಿಲ್ಲ. ಇವತ್ತು ದೇವರು ನೋಡಿ, ಅವತ್ತು ಮಾಡಿದಂತ ಆ ಒಂದು ಸ್ಯಾಕ್ರಿಫೈಸ್, ಆ ಒಂದು ಡೆಡಿಕೇಶನ್ ಅನ್ನುವಂಥದ್ದು ಏನಿದೆ, ಅದರ ಮೂಲಕ ಇವತ್ತು ದೇವರು ಹೆಚ್ಚಾದ ಆತ್ಮಗಳನ್ನ ಏನ್ ಮಾಡಿದ್ದಾರೆ, ಅಲ್ಲಿ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಸೇರಿರುವಂಥ ಜನರಲ್ಲಿ ಹಬ್ಬ ಅಂದ್ರೆ 10-15 ಜನ ಸೇರಿರ್ಬೋದು. ಆದರೆ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನಾವು ಕರೆಕ್ಟಾಗಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಒಂದು ದಿವಸ ಈ ಸಭೆಯಲ್ಲಿ ಜನರು ಖಂಡಿತವಾಗ್ಲೂ ಜನ ಕರ್ಕೊಂಡ್ ಬರ್ತಾರೆ, ದೇವರು ಕರ್ಕೊಂಡ್ ಬರ್ತಾರೆ ಜನರನ್ನ. ಆಮೇಲೆ ನಾವು ಮಾಡುವಂಥದ್ದಲ್ಲ, ದೇವರು ಕರ್ಕೊಂಡು ಬರ್ತಾರೆ. ಯಾಕೆ ಅಂದ್ರೆ ನಮ್ಮ ಹೃದಯವನ್ನು ನೋಡುವಂಥ ದೇವರ ಅಂತ, ನಮ್ಮ ಹೃದಯದಲ್ಲಿರುವ ಆಸೆಗಳನ್ನು ನೋಡುವಂಥ ದೇವರ ಅಂತ. ನಮಗೆ ಹೆಚ್ಚಾಗಿ ದೇವರ ಒಂದು ರಾಜ್ಯಕ್ಕಾಗಿ ನಾವು ಹೆಚ್ಚಾಗಿ ದುಡಿಬೇಕು, ದೇವರ ಒಂದು ರಾಜ್ಯಕ್ಕಾಗಿ ನಾವು ಹೆಚ್ಚಾಗಿ ಕೆಲಸಗಳನ್ನು ಮಾಡುವಂತ ಒಂದು ಆಸಕ್ತಿ ನಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ಒಂದ್ ದಿವಸ ಅದಕ್ಕೆ ಪ್ರತಿಯುತ್ತರವನ್ನು ದೇವರು ನಮಗೆ ಕೊಟ್ಟೇ ಕೊಡ್ತಾರೆ. ಆಮೇಲೆ ಆದ್ರೆ ಕೊನೆಯದಾಗಿ ನಾನು ಹೇಳ್ಬೇಕಾದ್ರೆ, ಇಷ್ಟೆಲ್ಲ ಆದ್ರೂ ಕೂಡ ಈ ಒಂದು ಜಯ ಅಥವಾ ಒಂದು ವಿಕ್ಟರಿ ಅನ್ನೋದು ನಮ್ಗೆ ಏನ್ ಸಿಗುತ್ತೆ, ಅದನ್ನ ನಾವು ಯಾವತ್ತೂ ಕ್ಲೈಮ್ ಮಾಡ್ಕೊಳ್ಬಾರ್ದು. ನಾನು ಸೇವೆ ಮಾಡಿದೆ, ನಾನು ಸುವಾರ್ತೆ ಸಾರಿದೆ, ನನ್ನಿಂದ ಅವರು ಇವರು ದೇವರ ಕಡೆಗೆ ಬಂದರು, ನನ್ನಿಂದನೇ ಇವರು ಇವತ್ತು ದೇವರ ಹತ್ರ ಇರುವಂಥದ್ದು, ನಾನು ಇವರಿಗೆ ಅವಕಾಶ ಮಾಡಿಕೊಟ್ಟೆ, ನಾನು ಅವರುಗಳನ್ನ ಸಭೆಯಲ್ಲಿ ಅವ್ರಿಗೆ ಆ ಒಂದು ಜವಾಬ್ದಾರಿಗಳನ್ನ ಕೊಟ್ಟೆ, ಅಥವಾ ಇವತ್ತು ಸಭೆ ಬೆಳೆದಿರುವಂಥದ್ದು ನನ್ನಿಂದ ಅಂತ ಹೇಳುವಂಥದ್ದು ನಮ್ಮ ಕೆಲಸ ಅಲ್ಲ. 1 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯ. ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಕೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಆಮೇಲೆ ನಾನು ಸಸಿಯನ್ನು ನೆಟ್ಟೆನು, ಆಮೇಲೆ ಅಪೊಲ್ಲೋಸನು ಏನ್ ಮಾಡ್ತಾನೆ, ನೀರು ಕೊಯ್ದನು. ನೋಡಿ, ಇಲ್ಲಿ ಪೌಲನಲ್ಲಿ ಇದ್ದಂಥ ಸೇವೆ ಬೇರೆ, ಅಪೊಲ್ಲೋಸನಲ್ಲಿ ಇದ್ದಂಥ ಸೇವೆ ಬೇರೆ.
ಪೌಲನ ಸೇವೆ ಏನಿತ್ತು? ಸಸಿಯನ್ನ ನೆಡುವಂತ ಸೇವೆ, ಅಂದ್ರೆ ಸ್ಥಾಪಿಸುವಂಥದ್ದು ಆತನ ಒಂದು ಕೆಲಸ ಆಗಿತ್ತು. ಆದರೆ ಅಲ್ಲಿ ಪ್ರತಿ ವಾರ ಹೋಗಿ ಸೇವೆ ಮಾಡುವಂಥದ್ದು, ವಾಕ್ಯಗಳನ್ನ ಬೋಧಿಸುವಂಥದ್ದು ಯಾರ ಕೆಲಸ ಆಗಿತ್ತು? ಅಪೊಲ್ಲೋಸನ ಕೆಲಸ. ಆದರೆ ಬೆಳೆಸುತ್ತಾ ಬಂದವನು ಯಾರು? ದೇವರು. ಬೆಳೆಸುತ್ತಾ ಬಂದವನು ಯಾರು? ದೇವರು, ಮನುಷ್ಯನಲ್ಲ. ಯಾವ ಮನುಷ್ಯನ ಬಳಿ ಸಾಧ್ಯವಿಲ್ಲ. ಯಾವುದಾದ್ರೂ ಇವತ್ತು ಸೇವಕರಾಗಿರ್ಬೋದು, ಅಥವಾ ಪ್ರವಾದಿಗಳಾಗಿರ್ಬೋದು, ಅಥವಾ ಸಾಮಾನ್ಯ ಏನಂತಾರೆ ಮನೆಯಲ್ಲಿರುವಂಥ ಕುಟುಂಬದವರಾಗಿರ್ಬೋದು, ನನ್ನಿಂದ ಈ ಸೇವೆ ನಡೀತು, ನನ್ನಿಂದ ನಾನು ಈ ಥರ ಸಹಾಯಗಳನ್ನ ಮಾಡಿದೆ, ನಾನು ನಡೆಸ್ಕೊಳ್ತಾ ಬಂದೆ ಅಂತ ನಾವು ಹೇಳ್ತೀವಿ ಅಂದರೆ ನಾವು ದೇವರಿಗೆ ಮಾಡುವಂಥ ಅವಮಾನ. ಬೆಳೆಸುತ್ತಾ ಬಂದವನು ಯಾರು? ದೇವರು ಮಾತ್ರ. ಮಹಿಮೆ ಎಲ್ಲ ಯಾರಿಗೆ ಸಲ್ಲಬೇಕು? ಆತನಿಗೆ ಮಾತ್ರ. ಉದ್ದೇಶವನ್ನು ಆತ ಕೊಡ್ತಾನೆ. ಉದ್ದೇಶವನ್ನು ಆತನು ನಮ್ಮ ಮೂಲಕ ಪೂರೈಸುವಂಥದ್ದು ಕೂಡ ಆತನ ಕೆಲಸವೇ. ಆಮೇಲೆ ನಮ್ಮೊಳಗೆ ಒಳ್ಳೆಯ ಕ್ರಿಯೆಗಳನ್ನ ಶುರು ಮಾಡಿದಂಥ ದೇವರು ಏನು ಮಾಡ್ತಾರಂತೆ? ಅದನ್ನು ಮುಗಿಸುವಂಥದ್ದು ಕೂಡ ಅವರ ಕೆಲಸ, ಅದು ನಮ್ದಲ್ಲ ಅದು. ಆಮೇಲೆ ಶುರು ಮಾಡಿದ ಆತನು ಆತನೇ, ಮುಗಿಸುವಾತನು ಆತನೇ. ಉದ್ದೇಶಗಳು ಆತನು ನೆರವೇರಿಸುವಂಥದ್ದು ನಮಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಕಡೆಗೆ ನಾವೇ ಅಂದ್ಕೊಂಡಿರ್ತೀವಿ ಇದನ್ನು ಮಾಡಿದ್ರೆ ಮಾತ್ರ ದೇವರ ಒಂದು ಉದ್ದೇಶ ಅಂತ. ಖಂಡಿತವಾಗ್ಲೂ ಅಲ್ಲ. ಉದ್ದೇಶಗಳು ಏನಾಗ್ತಿರುತ್ತೆ? ಬದಲಾಗ್ತಾ ಹೋಗ್ತದೆ. ಒಂದೊಂದು ವ್ಯಕ್ತಿಗಳಿಗೆ ಒಂದೊಂದು ಸಮಯಗಳಲ್ಲಿ ಏನಾಗುತ್ತೆ? ಉದ್ದೇಶಗಳು ಬದಲಾಗ್ತಾ ಹೋಗುತ್ತೆ. ಕಾಂಪಿಟೇಷನ್ ನಮ್ಮಲ್ಲಿ ಯಾವತ್ತೂ ಬರಬಾರದು ಪ್ರಿಯರೇ. ನಾನು ದೊಡ್ಡವನು, ನಾನು ಚಿಕ್ಕವನು ಅನ್ನುವಂಥದ್ದು ಆಗಿರ್ಬೋದು, ಅಥವಾ ನನ್ನಿಂದ ಅನ್ನುವಂಥದ್ದು ಆಗಿರ್ಬೋದು, ಯಾವತ್ತೂ ಆ ಒಂದು ಕಾಂಪಿಟೇಷನ್ ಬರಬಾರ್ದು. ಅದೇ 1 ಕೊರಿಂಥದವರು 3ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಕೊನೆಯದಾಗಿ ಓದಿ ಮುಗಿಸೋಣ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಕುಲಕ್ಕೂ ದೇವರ ಪಟ್ಟಣಕ್ಕೂ ಆಗಿದ್ದೀರಿ. ನಾವು ದೇವರ ಜೊತೆ ಕೆಲಸದವರು. ವಿ ಆರ್ ಗಾಡ್ಸ್ ಫೆಲೋ ವರ್ಕರ್ಸ್. ವಿ ಆರ್ ಗಾಡ್ಸ್ ಪ್ರಾಫಿಟ್ಸ್ ಅಂತ ಎಲ್ಲೂ ಹೇಳಿಲ್ಲ. ವಿ ಆರ್ ಗಾಡ್ಸ್ ಪ್ರೇಯರ್ ವಾರಿಯರ್ಸ್ ಅಂತ ಎಲ್ಲೂ ಹೇಳಿಲ್ಲ. ಅಥವಾ ವಿ ಆರ್ ಗಾಡ್ಸ್ ಮಿನಿಸ್ಟರ್ಸ್ ಅಂತ ಎಲ್ಲೂ ಹೇಳಿಲ್ಲ. ವಿ ಆರ್ ಗಾಡ್ಸ್ ಫೆಲೋ ವರ್ಕರ್ಸ್. ಜೊತೆ ಕೆಲಸದವರು ಅಷ್ಟೇ. ನಾವು ಜೊತೆಯಾಗಿ ನಾವೇನು ಮಾಡ್ತೀವಿ? ಸೇರುವುದು ನಾವು ಎಲ್ಲರೂ ಕೂಡ ಏನಂತೆ? ದೇವರ ಜೊತೆ ಕೆಲಸದವರು. ನಮಗಿರುವಂಥದ್ದು ಒಂದೇ ಟೈಟಲ್, ನಾವೆಲ್ಲರೂ ಏನೋ ಜೊತೆ ಕೆಲಸದವರು. ನಾವಿವತ್ತು ಕಣ್ಣು ಮುಚ್ಚಿದ್ರೆ ನಾವು ಮೇಲೆ ಪರಲೋಕಕ್ಕೆ ಹೋದರೆ ದೇವರು ನಮ್ಮನ್ನು ಇವನು ನನ್ನ ಒಳ್ಳೆ ಪಾಸ್ಟರ್ ಅಂತ ಎಲ್ಲೂ ಕರೆಯಲ್ಲ, ಇವನು ನನ್ನ ಒಳ್ಳೆ ಪ್ರಾಫಿಟ್ ಅಂತ ಎಲ್ಲೂ ಕರೆಯಲ್ಲ, ಈ ವ್ಯಕ್ತಿ ತುಂಬ ಜನರನ್ನ ನನ್ನ ಸೇವೆಗೆ ಕರೆದುಕೊಂಡು ಬಂದ ಅಂತ ಎಲ್ಲೂ ಹೇಳಲ್ಲ. ಅವ್ರು ಹೇಳೋದು ಏನು? ಬರೇ ಒಳ್ಳೆ ನಂಬಿಕಸ್ಥನಾದ ಆಳು. ವೆಲ್ ಡನ್ ಮೈ ಗುಡ್ ಆ್ಯಂಡ್ ಫೇತ್ಫುಲ್ ಸರ್ವೆಂಟ್. ಗ್ರೇಟ್ ಮ್ಯಾನ್ ಅಂತ ಎಲ್ಲೂ ಹೇಳಲ್ಲ, ಸರ್ವೆಂಟ್. ನಮಗೆ ಸಿಗುವಂಥದ್ದು ಟೈಟಲೇ ಅದು. ನಾವು ಆ ಟೈಟಲ್ನ ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಯಾವಾಗ ನಮ್ಮ ಮನಸ್ಸಲ್ಲಿ ನಾವು ಯಾವತ್ತಿದ್ರೂ ದೇವರ ಒಂದು ಸೇವಕರು ಅಥವಾ ಸೇವೆ ಮಾಡುವಂಥವ್ರು, ಸರ್ವೆಂಟ್ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿರುತ್ತೋ ನಮ್ಮ ಹೃದಯದಲ್ಲಿ ಹೆಚ್ಚಳಿಕೆ ಪಡುವುದಕ್ಕೆ ನಾವು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆತನ ಪ್ರೀತಿ. ಆತ ಏನು ಮಾಡ್ತಾನೆ? ಶಿಲುಬೆಗೆ ಹೋಗ್ಬೇಕಾದ್ರೂ ಕೂಡ ಅವ್ರಿಗೆ ಗೊತ್ತಿತ್ತು, ಯೆರೂಸಲೇಮಿಗೆ ನಾನು ವಾಪಸ್ ಹೋಗ್ತೀನಿ ಅಂದರೆ ಏನಾಗುತ್ತೆ, ಶಿಲುಬೆಗೆ ಹಾಕ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಅವ್ರೇನು ಮಾಡಿದ್ರು? ತಂದೆಯ ಉದ್ದೇಶವನ್ನು ನೆರವೇರಿಸುವಂಥ ಕಾರಣಕ್ಕೋಸ್ಕರ ಅವ್ರೇನು ಮಾಡ್ತಾರೆ? ಶಿಲುಬೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತೆ. ಈ ಅಕ್ಸೆಪ್ಟೆಡ್ ಕಷ್ಟಗಳನ್ನ ಅವ್ರೇನು ಮಾಡಿದ್ರು? ಅಕ್ಸೆಪ್ಟ್ ಮಾಡ್ಕೊಂಡ್ರಿ. ಇವತ್ತು ನಾವು ಅಕ್ಸೆಪ್ಟ್ ಮಾಡಲ್ಲ ಕಷ್ಟಗಳನ್ನ, ಕರೆಕ್ಟಾ? ನಮಗೆ ಕಷ್ಟಗಳು ಬೇಡ ಅಂತಲೇ ನಾವು ಆಸೆ ಪಡ್ತೀವಿ. ಅದು ಒಳ್ಳೆಯದು, ನನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನನ್ನ ತಂದೆಯು, ನನ್ನ ಯೇಸು ಸ್ವಾಮಿ ಏನು ಮಾಡಿದ್ರು? ಶಿಲುಬೆಯನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಆ ಒಂದು ಕಾರಣಕ್ಕೋಸ್ಕರ ನಾವು ಕೇಳಿದ್ವಲ್ಲ, ಆತನ ನಾಮವು ಲೋಕದಲ್ಲಿರುವಂಥ ಎಲ್ಲ ನಾಮಗಳಿಗಿಂತಲೂ ಶ್ರೇಷ್ಠವಾದ ನಾಮವಾಗಿದೆ. ಇವತ್ತು ನಾವು ಅವರು ನಂಬ್ತಾ ಇದ್ದೀವಿ ಅಂದರೆ ನಾವು ಆತನ ಜೊತೆ ಕೆಲಸದವ್ರು ಮಾತ್ರನೇ. ವಿ ಆರ್ ಓನ್ಲಿ ಸರ್ವೆಂಟ್ಸ್, ನಥಿಂಗ್ ಮೋರ್. ಆಮೇಲೆ ಈ ಒಂದು ವಾಕ್ಯಗಳ ಮೂಲಕ ದೇವರ ಜೊತೆ ಮಾತನಾಡಿದಕ್ಕೋಸ್ಕರ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರವಾಗಲಿ ಅಪ್ಪ. ಹಲ್ಲೆಲೂಯಾ. ಒಂದು ಮಿನಿಸ್ಟರ್ಸ್ ಬರಬೇಕಾದ್ರೆ ಆ ಮಿನಿಸ್ಟರ್ ಜೊತೆಗೆ ಬಾಡಿ ಗಾರ್ಡ್ಸ್ ಇರ್ತಾರೆ, ನೋಡಿರ್ತಾರ? ಅವ್ರ ಕೈಲಿ ಒಂದು ಸುತ್ತ ಸಿಕ್ಬಿಟ್ಟಿರ್ತಾರೆ. ತುಂಬ ಅಂದರೆ ಹತ್ತಿರವಾಗಿರುವಂಥ ಅವರು ಬಾಡಿ ಗಾರ್ಡ್ಸ್ ಏನಾಗಿರುವಂಥ ಅವ್ರ ಕೈಲಿ ಚಿಕ್ಕದಾಗಿ ಸುತ್ತ ಕೇಸ್ ಇಟ್ಕೊಂಡಿರ್ತಾರೆ, ನೋಡಿರ್ತೀರಾ? ಎಷ್ಟು ಜನ ನೋಡಿದ್ದೀರಾ? ಅದೇನಂದರೆ ಅದು ಬ್ಲಡ್ ಪ್ರೂಫ್ ಥರ ಒಂದು ಇದು ಕಿಟ್. ಅದೇನಂದ್ರೆ ಅವ್ರು ಬಂದಾಗ ಅವ್ರನ್ನ ರಕ್ಷಣೆ ಪಡಿಸೋದಕ್ಕೆ ಅಲ್ಲಿ ಆ ಒಂದು ಹಿಡ್ಕೊಂಡಿರೋ ಕಿಟ್ ಬಂದು ಅವ್ರಿಗಲ್ಲ, ಅವ್ರನ್ನ ಯಾರು ನಂಬಿಕೆ ಅಂತ ಕೊಟ್ಟಿದ್ದಾರೋ ಆ ವ್ಯಕ್ತಿಯನ್ನು ರಕ್ಷಣೆ ಪಡಿಸೋದು ಅವರ ಕೆಲಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಲ್ಲಿ ಜೀವ ಹೋಗೋದು ಯಾರಿಗೆ ಜೀವ ಹೋಗೋದು?
ಅಲ್ಲಲ್ಲ, ಅದೇ ಅವರನ್ನ ಕಾದುಕೊಳ್ಳೋದಕ್ಕೆ ಬಂದಂಥ ವ್ಯಕ್ತಿ. ಅವರ ಒಂದು ಕಾನ್ಸೆಪ್ಟ್ ಅಥವಾ ಅವರ ಒಂದು ಇಂಟೆನ್ಷನ್ ಏನಂದ್ರೆ ಅವರನ್ನು ಕಾಯ್ಕೊಳ್ಬೇಕು ಅಷ್ಟೇ, ಅವರ ಜೀವ ರಕ್ಷಣೆ ಪಡಿಸಬೇಕು, ಅವ್ರು ಕೊಟ್ಟಂತ ಕೆಲಸಕ್ಕೆ ನಂಬಿಗಸ್ತನಾಗಿರ್ಬೇಕು. ಇದೇ ನಮ್ಮ ಕೆಲಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟ. ಯಾವಾಗಲೂ ನನಗೆ ಅದು ಇಷ್ಟವಾದ ವಾಕ್ಯ ಕೀರ್ತನೆ 15 ವಾಕ್ಯ ಹೇಳ್ತಿದ್ದೆ, ನಷ್ಟವಾದರೂ ಪ್ರಮಾಣದ ತಪ್ಪದಾಗಿರ್ಬೇಕು. ನಷ್ಟವಾದರೂ ಲಾಸ್ ಆದರೂ ಪರವಾಗಿಲ್ಲ, ಇಲ್ಲದಂತೆ ಓದು ಕೂಡ ಪರವಾಗಿಲ್ಲ, ನಂಬಿಗಸ್ತನಾಗಿ ನಾವು ನಂಬಿಕಂದ್ರೆ ದೇವರ ವಾಕ್ಯ ಹೇಳ್ತಿದ್ದೆ, ಆತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಟ್ಟಂತ ಯಾವುದೇ ಒಂದು ಜವಾಬ್ದಾರಿ ಹಲ್ಲೆಲೂಯಾ ದೇವರು ನಮಗೆ ಕೊಟ್ಟಿದ್ದಾರೆ. ಆ ಕೆಲಸವನ್ನು ದೇವರಿಗೆ ಮಹಿಮೆ ಪಡಿಸು, ಆತನಿಗೆ ಒಪ್ಪಿಸಿಕೊಡುವವರೆಗೂ ನಮ್ಮ ಜೀವಿತದ ಹೋರಾಟವನ್ನು ಓಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಯದಲ್ಲಿ ನಮ್ಮ ಮನೆಯಲ್ಲಿರುವಂಥ ರತ್ನಮಸ್ಟರ್ ಬಂದು ನಾವೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಒಂದು ಪ್ರಾರ್ಥನೆ ಮಾಡಿಸ್ತಾರೆ. ಒಂದೊಂದು ಕ್ಷಣದಲ್ಲಿ ನಮ್ಮ ಹೃದಯವನ್ನು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಒಂದೊಂದು ಹೃದಯದಲ್ಲಿ ನಿನ್ನ ಆತ್ಮಗಳು ಇಳಿದು ಬರಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ ಕರ್ತನೆ. ಅಪ್ಪ, ನೀನು ತಾನೇ ಕಾರ್ಯ ಮಾಡು ಸ್ವಾಮಿ, ನಿನ್ನಿಂದ ಸಾಧ್ಯ ದೇವರೇ, ಅಸಾಧ್ಯವಾದದ್ದು ಒಂದು ಇಲ್ಲ ಏಸಪ್ಪ. ಅಪ್ಪ, ಇಲ್ಲಿ ಬಂದಿರೋ ಒಂದೊಂದು ಆತ್ಮಗಳನ್ನು ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಇಂದು ಹೆಚ್ಚಾದ ಆತ್ಮಗಳು ತುಂಬಲಿ ಸ್ವಾಮಿ. ಅಪ್ಪ, ಈ ಆಲಯ ತುಂಬಿ ಹೊರಸೋಸಲಿ ಏಸಪ್ಪ, ನೀನು ತಾನೇ ಕೃಪೆ ತೋರು ಸ್ವಾಮಿ. ಅಪ್ಪ, ನೀನು ತಾನೇ ಕರೆತದ್ದಕ್ಕೆ ಸಹಾಯ ಹಸ್ತ ಕೊಡು ದೇವರೇ. ಅಪ್ಪ, ಒಂದು ಆತ್ಮನ ಅಳಿದು ಹೋದಾಗಿ ನೀನು ತಾನೇ ಕರೆತಂದು ಇನ್ನು ನಿಲ್ಲಿಸು ದೇವರೇ ಕರ್ತನೆ. ಅಪ್ಪ, ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ, ನಿನ್ನ ಬಿಟ್ಟರೆ ನಮಗೆ ಬೇರೆ ಯಾವ ಇದು ಇಲ್ಲ ದೇವರೇ ಕರ್ತನೆ. ಅಪ್ಪ, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಸ್ವಾಮಿ ಒಂದೊಂದು ಆತ್ಮಗಳ ರಕ್ಷಣೆಗೆ ಬರೋದಕ್ಕೆ ಸಹಾಯ ಮಾಡು. ಅಪ್ಪ, ನಮ್ಮ ಕುಟುಂಬ ಸಮೇತವಾಗಿ ಆಲಯಕ್ಕೆ ಬಂದು ಸಾಕ್ಷಿ ಹೇಳೋದಕ್ಕೆ ನಿನ್ನ ಕೃಪೆ ತೋರು ದೇವರೇ ಕರ್ತನೆ. ಅಪ್ಪ, ಕುಟುಂಬ ಸಮೇತವಾಗಿ ಆಲಯದಲ್ಲಿ ಮೂಲೆಗಲ್ಲಾಗಿ ನಿಲ್ಲಿಸು ದೇವರೇ. ನಿನ್ನ ಆಲಯದಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಕರೆತಂದಿದೆಯಾ ಸ್ವಾಮಿ. ಅಪ್ಪ, ಸೇವೆಯನ್ನು ನೆರವೇರಿಸಿಕೊಡು ದೇವರೇ ಕರ್ತನೆ. ಅಪ್ಪ, ನೀನು ತಾನೇ ಕಾರ್ಯ ಮಾಡು ಸ್ವಾಮಿ. ಅಪ್ಪ, ಈ ಒಮ್ತೆನಹಳ್ಳಿ ಗ್ರಾಮದಲ್ಲಿ ಅಕ್ಕಪಕ್ಕದಲ್ಲಿರುವ ಒಂದೊಂದು ಆತ್ಮಗಳ ರಕ್ಷಣೆಗೆ ಬರಲಿ ಸ್ವಾಮಿ. ಅಪ್ಪ, ಅವರ ಕಷ್ಟ ಕಣ್ಣೀರುಗಳನ್ನು ನೀನು ಒರೆಸಿಕೊಡು ದೇವರೇ ಕರ್ತನೆ. ಅಪ್ಪ, ಅವರ ಮನೆಯಲ್ಲಿ ನಿನ್ನ ದೇವರ ಆತ್ಮ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ಅಪ್ಪ, ಅವರ ಕಲ್ಲಾದ ಹೃದಯವನ್ನು ಕರಗಿಸು ದೇವರೇ ಸ್ವಾಮಿ. ಅಪ್ಪ, ಅವರ ಕುಡುಕುತನ, ಅವರ ಕೆಟ್ಟ ದುರಾಲೋಚನೆಗಳು ಅಪ್ಪ ಎಲ್ಲ ನಿರ್ಮೂಲವಾಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಒಂದೊಂದು ಕುಟುಂಬದಲ್ಲಿ ನೆಮ್ಮದಿಯಿಂದ ಬರುತ್ತಾ ಇರುವ ಆತ್ಮಗಳ ರಕ್ಷಣೆಗೆ ಬರಲಿ ಸ್ವಾಮಿ. ಅಪ್ಪ, ನೀನು ತಾನೇ ಕಣ್ ತೆರೆದು ನೋಡು ದೇವರೇ ಕರ್ತನೆ. ನಿನ್ನಿಂದ ಸಾಧ್ಯ ಸ್ವಾಮಿ, ಅಸಾಧ್ಯವಾದದ್ದು ಒಂದು ಇಲ್ಲ ಏಸಪ್ಪ. ಅಪ್ಪ, ಇಲ್ಲಿ ಬಂದಿರುವಂತಹ ಆತ್ಮಗಳು ಹೋಗುವುದಕ್ಕೆ ನೀನು ನಿನ್ನ ದೂತರ ಮುಂದೆ ಸಾಗಲಿ ಏಸಪ್ಪ. ಅವರನ್ನು ನೀನು ಕರೆತರುವಾಗ ನಿನ್ನ ದೂತರ ಮುಂದೆ ಬಂದ ಹಾಗೆ ಅವರು ಸೇಫ್ಟಿಯಾಗಿ ಮನೆಗೆ ಹೋಗಲಿ ಎಸ್ತದೆ ನಿನ್ನ ನಾಮದಲ್ಲಿ. ಅಪ್ಪ, ಎಲ್ಲ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಎಲ್ಲವೂ ಚಿತ್ತವು ನಿನ್ನದಾಗಲಿ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ಯೋಗ್ಯನಿರುತ್ತದೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ನಾವೆಲ್ಲರೂ ಸೇರಿ ಹೇಳೋಣ, ನನ್ನ ಮನವಿಗೆ ಯೆಹೋವನ ಕೊಂಡಾಡು, ನನ್ನ ಸರ್ವೇಗಾತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವಿಗೆ ಯೆಹೋವನ ಕೊಂಡಾಡು, ಆತನು ಮಾಡಿದ ಸರ್ವ ಉಪಕಾರಗಳನ್ನು ಕೂಡ ಮರೆಯಬೇಡ. ಯೇಸು ಕ್ರಿಸ್ತನ ರಕ್ತವು ಜಯ, ಯೇಸು ಕ್ರಿಸ್ತನ ರಕ್ತವು ಜಯ, ಯೇಸು ಕ್ರಿಸ್ತನ ರಕ್ತವು ಜಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷಗಳು ಒಬ್ಬೊಬ್ಬರು ಕೈ ಕೊಟ್ಟು ಯೇಸು ನಾಮವನ್ನು ಮಹಿಮೆಪಡಿಸೋಣ.